ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಜಡ ಆಡಳಿತಕ್ಕೆ ಚಾಟಿ ಏಟು, ಕಂಗಾಲಾದ ಶ್ರೀಸಾಮಾನ್ಯನ ಬೆಂಗಾವಲು, ವ್ಯವಸ್ಥೆಯ ಓರೆ ಕೋರೆಗೆ ಹಿಡಿದ ಕನ್ನಡಿ, ಸಮಸ್ಯೆಗಳ ವಿರುದ್ಧ ಎದ್ದ ಜನದನಿ, ಇದು ನಿಮ್ಮ ಧ್ವನಿ. ನಾನು ಶ್ರೀಪಾದ್ ಪಾಟೀಲ್. ನೋಡಿ ವೀಕ್ಷಕರೇ, ಹಲವು ವರ್ಷಗಳ ಶ್ರಮ, ನಿರಂತರ ಹೋರಾಟ, ಪ್ರಯತ್ನಗಳ ಫಲವಾಗಿ DK ಶಿವಕುಮಾರ್ ಮುಖ್ಯಮಂತ್ರಿ ಗದ್ದುಗೆಯನ್ನು ಏರಿದ್ದಾರೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಮೊದಲ ಬಾರಿಗೆ ಫಾರ್ ದ ಫಸ್ಟ್ ಟೈಮ್ ತಮ್ಮ ಕರ್ಮ ಭೂಮಿಗೆ ಎಂಟ್ರಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಕನಕಪುರ ಕ್ಷೇತ್ರದ ಜನರಿಗೆ ಕೃತಜ್ಞತೆಯನ್ನ ಸಲ್ಲಿಸಬೇಕು ಅಂತ ಹೋಗಿದ್ದಾರೆ. ಅಭಿಮಾನಿಗಳ ಸಂಭ್ರಮಾಚರಣೆ ಅಂತೂ ಯಾವ ಮಟ್ಟಿಗೆ ಇದೆ ಅಂತಂದ್ರೆ, ಹೋದಲ್ಲಿ ಬಂದಲ್ಲಿ DK ಶಿವಕುಮಾರ್ ಸಾಹೇಬರಿಗೆ ಅದ್ದೂರಿಯಾದ ಸ್ವಾಗತ ಸಿಗ್ತಾ ಇದೆ. ಆದರೆ ವಿಪರ್ಯಾಸ ನೋಡಿ, ಕನಕಪುರದಲ್ಲಿ ಸಂಭ್ರಮಾಚರಣೆ ಜೋರಾಗಿರುವ ಸಂದರ್ಭದಲ್ಲಿ ದೇಶದಾದ್ಯಂತ ಗೃಹ ಬಳಕೆ ಸಿಲಿಂಡರ್ ಬೆಲೆಯಲ್ಲಿ 29 ರೂಪಾಯಿ ಏರಿಕೆಯಾಗಿದೆ. ಇದು ಯುವ ಯುಗ, ಜನರ ಸರ್ಕಾರ ಅಂತ ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಈ ಸಂಭ್ರಮಾಚರಣೆಯ ಜೊತೆಗೆ ಈ ಕಡೆ ಈ ರೀತಿಯ ಬೆಳವಣಿಗೆಗಳು ಆಗ್ತಾ ಇದೆಯಲ್ಲ, ಜನರ ಹೊರೆಯನ್ನ ಕಡಿಮೆ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ನಿರೀಕ್ಷೆ ಅಂತೂ ಬಹಳ ಇದೆ ಅವ್ರ ಮೇಲೆ. ಮುಖ್ಯಮಂತ್ರಿ ಆಗಿದ್ದಾರೆ, ಓಡಾಡ್ತಾ ಇದ್ದಾರೆ, ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ, ಮಠಮಾನ್ಯಗಳಿಗೆ ಹೋಗಿ ಆಶೀರ್ವಾದ ತಗೋತಾ ಇದ್ದಾರೆ. ಈ ಮಧ್ಯೆ ಈ ರೀತಿಯ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಅಡುಗೆ ಅನಿಲ ಬೆಲೆಯನ್ನ ಮಾನ್ಯ DK ಸಾಹೇಬರು ಇಳಿಕೆ ಮಾಡ್ತಾರಾ? ಇದೇ ಇವತ್ತಿನ ನಮ್ಮ ಕ್ಯಾಂಪೇನ್ ಸ್ಟೋರಿ ಆಗಿದೆ. ಎಲ್ಲ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈಗ ಟಾಪ್ 10 ಹೆಡ್ಲೈನ್ಸ್. ಜನಸಾಮಾನ್ಯರಿಗೆ ಮತ್ತೊಂದು ಬೆಲೆ ಏರಿಕೆ ಆಘಾತ ಎದುರಾಗಿದೆ ವೀಕ್ಷಕರೇ. ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಬರೋಬ್ಬರಿ 29 ರೂಪಾಯಿ ಜಾಸ್ತಿ ಆಗಿದೆ. 3 ತಿಂಗಳಲ್ಲಿ 2ನೇ ಬಾರಿ ಗ್ಯಾಸ್ ಬೆಲೆ ಏರಿಕೆ ಆಗಿರೋದು. ಇದು ಸಹಜವಾಗಿ ಜನರ ಜೇಬನ್ನ ಸುಡ್ತಾ ಇದೆ. ದುಬಾರಿ ದುನಿಯಾದಲ್ಲಿ ಬದುಕೋದು ಹೇಗೆ ಅನ್ನುವಂತಹ ಪ್ರಶ್ನೆಯನ್ನ ಕಾಡುವಂತೆ ಮಾಡಿದೆ. ಸಿಲಿಂಡರ್ ಬೆಲೆ ಏರಿಕೆಗೆ ಶ್ರೀಸಾಮಾನ್ಯ ನಲುಗಿ ಹೋಗಿದ್ದಾನೆ. ಬೆಲೆ ಏರಿಕೆ ಸುದ್ದಿಯನ್ನ ಕೇಳಿಯೇ ಮಹಿಳೆಯರು ಕಣ್ಣೀರಿಟ್ಟಿದ್ದಾರೆ. ಭಾರತದ ಅಡುಗೆ ಅನಿಲ ಬೆಲೆ ವಿಶ್ವದಲ್ಲೇ ಕಡಿಮೆ ಅಂತ ಕೇಂದ್ರ ಸಮರ್ಥನೆ ಮಾಡಿಕೊಳ್ತಾ ಇದೆ. ಈ ಕಡೆ ರೇಟ್ ಜಾಸ್ತಿ ಆಯಿತು ಅಂತ ಹೇಳಿ ಭಾರಿ ತೊಂದರೆಯನ್ನು ಅನುಭವಿಸ್ತಾ ಇರೋ ಹಲವರು. ಗ್ಯಾಸ್ ಬೆಲೆ ಏರಿಕೆಯ ವಿರುದ್ಧ ಕೈಪಾಳಿಯ ಸಿಡಿದೆದ್ದಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಬಿಜೆಪಿಯದ್ದು ಜನ ವಿರೋಧಿ ಅಂತ ವಾಕ್ಸಮರ ಮಾಡ್ತಾ ಇದ್ದಾರೆ. ಇನ್ನು ತವರು ಕ್ಷೇತ್ರ ಕನಕಪುರದಲ್ಲಿ DK ಶಿವಕುಮಾರ್ ದರ್ಬಾರ್ ಜೋರಾಗಿದೆ. ಮನೆ ದೇವರು ಕಂಕೀರಮ್ಮ ದರ್ಶನ ಪಡೆದಿದ್ದಾರೆ ಶಿವಕುಮಾರ್ ಸಾಹೇಬರು. ಮೆಡಿಕಲ್ ಕಾಲೇಜನ್ನು ಘೋಷಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಮೆಡಿಕಲ್ ಕಾಲೇಜ್ ಕಟ್ತೀನಿ, ನಮ್ಮ ತಮ್ಮ ತಾಯಿ ಮಕ್ಕಳ ಆಸ್ಪತ್ರೆಯನ್ನು ಕಟ್ಟಿಸ್ದ, ನಾನು ಮೆಡಿಕಲ್ ಕಾಲೇಜನ್ನು ಕಟ್ಟಿಸ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಇನ್ನು ಈ ಕಡೆ JDS ಕಾರ್ಯಕರ್ತರಿಗೆ DK ಶಿವಕುಮಾರ್ ಓಪನ್ ಆಫರ್ ಅನ್ನ ನೀಡಿದ್ದಾರೆ. ಯಾವ ಕಾರಣಕ್ಕೆ? ನಮ್ಮ ಮನೆ ಬಾಗಿಲು ಸದಾ ಓಪನ್ ಇರುತ್ತೆ, ನಮ್ಮ ನಾಯಕರು ಯಾರು ನಮ್ಮ ಜನಪ್ರತಿನಿಧಿಗಳು ಇಲ್ಲ ಅಂತ ನೀವೇನು ತಲೆ ಬಿಸಿ ಮಾಡ್ಕೋಬೇಡಿ. ನಾನು ಇರೋದು ಕಾಂಗ್ರೆಸ್ಗೆ ಮಾತ್ರ ಅಲ್ಲ, JDSನವ್ರಿಗೂ ಇದ್ದೀನಿ, BJPಯವ್ರಿಗೂ ಇದ್ದೀನಿ, ಬನ್ನಿ ಸಹಾಯ ತಗೊಳ್ಳಿ, ಕೆಲಸ ತಗೊಳ್ಳಿ ಅಂತ ಹೇಳಿದ್ದಾರೆ. 2028ಕ್ಕೂ ಶಕ್ತಿ ಕೊಡಬೇಕು ಅಂತ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಪರಿಷತ್ ಫೈಟ್ನ ವಿಚಾರಕ್ಕೆ ಬಂದ್ರೆ, ಪರಿಷತ್ ಫೈಟ್ನಲ್ಲಿ ದಳಪತಿಗಳ ಚದುರಂಗದಾಟ ಜೋರಾಗಿದೆ. ಕುಮಾರಸ್ವಾಮಿ ನೇತೃತ್ವದಲ್ಲಿ ಶಾಸಕರು ಸಭೆಯನ್ನ ಮಾಡಿದ್ರು. ರಮೇಶ್ ಗೌಡ ಅಥವಾ ಫಾರೂಕ್ಗೆ ಲಕ್ ಒಲಿಯತ್ತ ಕಾದ್ ನೋಡೋಣ. ಅಂದ್ರೆ ಇನ್ನೊಬ್ಬ ಕ್ಯಾಂಡಿಡೇಟ್ನ ಹಾಕ್ತಾರಾ? ಈಗ ಸದ್ಯಕ್ಕೆ ಕಾಂಗ್ರೆಸ್ನವರು 5 ಕ್ಯಾಂಡಿಡೇಟ್ನ ಹಾಕಿದ್ರು, BJPಯವರು 2, JDSನವರು 1 ಕ್ಯಾಂಡಿಡೇಟ್ನ ಹಾಕ್ತಾರ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಇವತ್ತು ರಾತ್ರಿ ಅಷ್ಟೊತ್ತಿಗೆ ಗೊತ್ತಾಗುತ್ತೆ. ಇನ್ನ BJPಯ ರಾಜ್ಯಸಭಾ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. ದೊಡ್ಡಗೌಡರಿಗೆ ಕರುನಾಡಿನಿಂದಲೇ ಸ್ಥಾನ ಸಿಗುತ್ತಾ? ಇವತ್ತು ರಾತ್ರಿಯೇ ಪಟ್ಟಿ ಹೊರಬೀಳುತ್ತಾ? ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಇನ್ನ CM DKಶಿ ಮನೆ ಹಿಂಭಾಗ ವಾಮಾಚಾರ ಮಾಡಿರುವ ಆರೋಪ ಕೇಳಿ ಬಂದಿದೆ. ಅಲ್ಲಿ ಕನಕಪುರ ಭಾಗದಲ್ಲಿ ಸಂಭ್ರಮಾಚರಣೆ ಜೋರಾಗಿದ್ರೆ, ಈ ಬೆಂಗಳೂರಿನ ಸದಾಶಿವನಗರದ ಮನೆ ಹಿಂದ್ಗಡೆಯಲ್ಲಿ ವಾಮಾಚಾರ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಮಾಟ ಮಂತ್ರ ಮಾಡಿದ ಕಿಡಿಗೇಡಿಗಳು ಸದಾಶಿವನಗರ ನಿವಾಸದ ಹಿಂಭಾಗದಲ್ಲಿ ಒಂದು ಕೋಳಿ, 3 ಲಿಂಬೆಹಣ್ಣು. ಇದು ಸಹಜವಾಗಿ ನಾನಾ ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಮಳೆಯ ಅವಾಂತರ ಮುಂದುವರೆದಿದೆ. ಮತ್ತೆ KR ಸರ್ಕಲ್ನ ಅಂಡರ್ ಪಾಸ್ ಕ್ಲೋಸ್ ಆಗಿದೆ. ಬಸವನಗುಡಿಯಲ್ಲಿ ಬೈಕ್ ಸವಾರನ ಮೇಲೆ ಮರ ಬಿದ್ದಿದೆ. ಅವಾಂತರಗಳು ಮತ್ತೆ ಮುಂದುವರಿತಾ ಇದೆ.
ಇನ್ನು ಕೇವಲ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಹಲವು ಕಡೆ ಮಳೆಯ ಅವಾಂತರ ಇವತ್ತು. ವರುಣನ ಆರ್ಭಟಕ್ಕೆ ಹಾವೇರಿ, ಯಾದಗಿರಿ, ಬಾಗಲಕೋಟೆ ಜನ ತತ್ತರಿಸಿದ್ದಾರೆ. ಇನ್ನೂ 2-3 ದಿನ ಮಳೆ ಆಗುವ ಸಾಧ್ಯತೆ ಇದೆಯಂತೆ. ಇದ್ರ ಬಗ್ಗೆನೂ ಕೂಡ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಈಗ ಮೊದಲ ಸ್ಟೋರಿಯನ್ನು ನೋಡೋಣ ವೀಕ್ಷಕರೇ. ಮೊದಲು ಸಿಎಂ ಡಿಕೆಶಿ ಅವರ ಕನಕಪುರ ಯಾತ್ರೆ ಸ್ಟೋರಿಯನ್ನ ನೋಡೋಣ. ಬಳಿಕ ಬೆಲೆ ಏರಿಕೆ ಸುದ್ದಿಯನ್ನ ನಾವು ನಿಮಗೆ ತೋರಿಸ್ತೀವಿ. ಇವತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಕರ್ಮ ಭೂಮಿಗೆ ಎಂಟ್ರಿ ಕೊಟ್ಟಿದ್ರು. ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಮೊದಲ ಬಾರಿಗೆ ಕನಕಪುರಕ್ಕೆ ಭೇಟಿ ನೀಡಿದರು. ಕನಕಪುರ ಬಂಡೆಗೆ ಅದ್ದೂರಿ ಸ್ವಾಗತವೂ ಸಿಕ್ತು. ಅಭಿಮಾನಿಗಳ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು. ಹೇಗಿತ್ತು ಅಂತ ನೀವೇ ನೋಡ್ಕೊಂಡ್ ಬನ್ನಿ ಒಂದ್ಸಾರಿ. ಸ್ವಕ್ಷೇತ್ರದಲ್ಲಿ ಡಿಕೆಶಿ ದರ್ಬಾರ್, ಭದ್ರಕೋಟೆ ಕನಕಪುರದಲ್ಲಿ ಸಿಎಂ ಶಕ್ತಿ ಪ್ರದರ್ಶನ, ಪಟಾಕಿ ಸಿಡಿಸಿ ಅಭಿಮಾನಿಗಳ ಸಂಭ್ರಮ, ಡಿಕೆಗೆ ಹಾರ ಹಾಕಿ ಅದ್ದೂರಿ ಸ್ವಾಗತ, ರಸ್ತೆ ಉದ್ದಕ್ಕೂ ಪುಷ್ಪಾರ್ಚನೆ, ಬೃಹತ್ ಹಣ್ಣಿನ ಹಾರ, ಚಾಮುಂಡೇಶ್ವರಿ ಅಮ್ಮನ ದರ್ಶನ, ಮನೆ ದೇವರಿಗೆ ವಿಶೇಷ ನಮನ, ಭರ್ಜರಿ ಕೃತಜ್ಞತಾ ಸಮರ್ಪಣಾ ಪ್ರವಾಸ. ಇದು ಸಿಎಂ ಡಿಕೆ ಶಿವಕುಮಾರ್ ನಡೆಸಿದ ಭರ್ಜರಿ ರೋಡ್ ಶೋ ಝಲಕ್. ಸ್ವಕ್ಷೇತ್ರದಲ್ಲಿ ಸಿಎಂ ಡಿಕೆಶಿ ಶಕ್ತಿ ಪ್ರದರ್ಶನ, ಭರ್ಜರಿ ರೋಡ್ ಶೋ, ಜನವೋ ಜನ. ಹಲವು ವರ್ಷಗಳ ಶ್ರಮ, ನಿರಂತರ ಹೋರಾಟದ ಫಲವಾಗಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಗದ್ದುಗೆ ಏರಿದ್ದಾರೆ. ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಡಿಕೆಶಿ ಮೊದಲ ಬಾರಿಗೆ ಸ್ವಕ್ಷೇತ್ರಕ್ಕೆ ಲಗ್ಗೆ ಇಟ್ಟಿದ್ರು. ತಮ್ಮ ಕ್ಷೇತ್ರದ ಜನರಿಗೆ ಕೃತಜ್ಞತೆ ಸಲ್ಲಿಸಿದ್ರು. ಭರ್ಜರಿ ಮೆಗಾ ರೋಡ್ ಶೋ ನಡೆಸಿ ಶಕ್ತಿ ಪ್ರದರ್ಶನ ಮಾಡಿದ್ರು. ತಾಲೂಕಿನ ಹೆಮ್ಮೆಯ ಮಗನಿಗೆ ಶುಭ ಹಾರೈಸಲು ಹಳ್ಳಿಗಳಲ್ಲಿ ಭಾರಿ ಜನಸಾಗರವೇ ಹರಿದು ಬಂದಿತ್ತು. ಭರವಸೆಗಳು ಮತ್ತೆ 2 ವರ್ಷದ ಅವಧಿ ಏನಿದೆ, ಆ ಒಂದು ಅವಧಿಯಲ್ಲಿ ಯಾವೆಲ್ಲ ಕಾರ್ಯಗಳನ್ನ ಮಾಡಬೇಕು ಅನ್ನುವಂತ ಚಿಂತನೆಯನ್ನ ಮಾಡಿದ್ರೆ, ಮತ್ತೊಂದು ಭಾಗವಾಗಿ ಮುಂದಿನ ಚುನಾವಣೆಗೆ ಇಂದಿನಿಂದನೇ ಎಲ್ಲೋ ಒಂದು ಕಡೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಸಿದ್ಧತೆಯನ್ನ ಮಾಡಿಕೊಂಡ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ತೈಲ ಬೆಲೆ ಏರಿಕೆ, ಟ್ರಾಫಿಕ್ ಸಮಸ್ಯೆ ಆಗದಂತೆ ವಿಧಾನಸೌಧದಿಂದ ಮೆಟ್ರೋದಿಂದ ಪ್ರಯಾಣ ಮಾಡಿದ್ರು. ಕನಕಪುರ ರಸ್ತೆಯ ಕೊನೆ ನಿಲ್ದಾಣದವರೆಗೆ ಮೆಟ್ರೋದಲ್ಲೇ ಸಂಚರಿಸಿದ್ರು. ಮುಗಿಲು ಮುಟ್ಟಿದ ಡಿಕೆ ಘೋಷಣೆ. ಇದು ಸಿಎಂ ಮೆಟ್ರೋ ಇಳಿತಾ ಇದ್ದಂತೆ ಭರ್ಜರಿಯಾಗಿ ಸ್ವಾಗತ ಮಾಡಲಾಯಿತು. ಸಾವಿರಾರು ಕಾರ್ಯಕರ್ತರು ಭರ್ಜರಿಯಾಗಿ ವೆಲ್ಕಮ್ ಮಾಡಿಕೊಂಡ್ರು. ಹಾರೋಹಳ್ಳಿ ಚಾಮುಂಡೇಶ್ವರಿ ದೇವಾಲಯಕ್ಕೆ ಭೇಟಿ ಕೊಟ್ಟು ಸಿಎಂ ಡಿಕೆಶಿ ರ್ಯಾಲಿ ಆರಂಭಿಸಿದ್ರು. ರಸ್ತೆಯುದ್ದಕ್ಕೂ ಸಿಎಂಗೆ ಪುಷ್ಪಾರ್ಚನೆ ಮಾಡಿ ಪಟಾಕಿ ಸಿಡಿಸಿ ಬೆಂಬಲಿಗರು ಭರ್ಜರಿಯಾಗಿ ಸ್ವಾಗತ ಮಾಡಿದ್ರು. ಅಷ್ಟೇ ಅಲ್ಲದೆ ಡಿಕೆಶಿಗೆ ದೃಷ್ಟಿ ಆಗದಂತೆ 20 ಅಡಿ ಉದ್ದದ ಬೃಹತ್ ಮೆಣಸಿನಕಾಯಿ, ಬೆಳ್ಳುಳ್ಳಿ ಹಾರವನ್ನ ಹಾಕಿದ್ರು. ನಾರಾಯಣಪುರ ಸರ್ಕಲ್ನಲ್ಲಿ ಹಣ್ಣಿನ ಹಾರವನ್ನು ಹಾಕಿ ಸ್ವಾಗತ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಹಲವರು ಹೂಗುಚ್ಛ ನೀಡಿ ಜನರು ಸಿಎಂಗೆ ವೆಲ್ಕಮ್ ಮಾಡಿದ್ರು. ನಂತರ ಹೂಕುಂದಕ್ಕೆ ಭೇಟಿ ನೀಡಿದ ತಕ್ಷಣ ಆಪಲ್ ಹಾರವನ್ನು ಹಾಕಿ ಡಿಕೆ ಶಿವಕುಮಾರ್ಗೆ ಸ್ವಾಗತ ಮಾಡಲಾಗಿದೆ. ಕನಕಪುರಕ್ಕೆ ಮೆಡಿಕಲ್ ಕಾಲೇಜು ಘೋಷಿಸಿದ ಡಿಕೆಶಿ, ಇನ್ನೊಂದು ತುಗುಡಿತವು ಇನ್ನು ಸದ್ಯದಲ್ಲೇ ಇನ್ನೊಂದು 15 ದಿನ ತಿಂಗಳಲ್ಲೇ ಬಂದು ಅಲ್ಲಿ ಭೂಮಿ ಪೂಜೆಯನ್ನ ಮಾಡಿ ಒಂದು ಹೊಸ ಮೆಡಿಕಲ್ ಕಾಲೇಜನ್ನ
ಕನಕಪುರದಲ್ಲಿ ಪ್ರಾರಂಭವನ್ನ ಮಾಡಂತ ತಾಲೂಕಲ್ಲಿ ಮಾಡಂತ ಕೆಲಸ. ಅದು ಆ ತಾಲೂಕು ಹಾಸ್ಪಿಟ್ಲು ನಿಮ್ಗೂ ಅನುಕೂಲ, ಕನಕಪುರದವ್ರಿಗೂ ಅನುಕೂಲ, ಮಳವಳ್ಳಿಯಿಂದ ಬರೋದವ್ರಿಗೂ ಅನುಕೂಲ, ಎಲ್ಲರಿಗೂ ಕೂಡ ಅನುಕೂಲ. ಯಾಕೆಂದ್ರೆ ಆರೋಗ್ಯವನ್ನ ಕಾಪಾಡಬೇಕಾದ್ದು ಅದ ಕೆಲಸ. ಕೃತಜ್ಞತಾ ಸಮರ್ಪಣಾ ಯಾತ್ರೆಯಲ್ಲೂ SIR ಸದ್ದು. ಈಗ SIR ಅಂತ ಒಂದು ಬಂದಿದೆ, ಅಂದ್ರೆ ಹೊಸದಾಗಿ ಓಟನ್ನ ಪರಿಶೀಲನೆ ಮಾಡ್ತಾರೆ. ಆಗ ನೀವು ಯಾರು ಕೂಡ ಓಟನ್ನ ನಂದು ಓಟು ಒಂದೇ ಇದೆ ಈಗೂ ಇರ್ತದೆ ಅಂತ ನೀವು ತಿಳ್ಕೊಳಕ್ ಹೋಗ್ಬೇಡಿ. BLOಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ಒಂದು ಅರ್ಜಿಯನ್ನ ಕೊಡ್ತಾರೆ. ಅರ್ಜಿ ಕೊಟ್ಟು ಅದಕ್ಕೆ ನೀವು ತುಂಬಿ ವಾಪಸ್ಸು ದಾಖಲೆಗಳನ್ನ ಸಮೇತ ಕೊಟ್ಟಾಗ ಮಾತ್ರ ನಿಮ್ಮ ಓಟ್ ಉಳ್ಕೊಳ್ತದೆ. ಜನತಾದಳದ ನನ್ನ ಕಾರ್ಯಕರ್ತರಿಗೆ ನಾನು ಹೇಳೋದಿಷ್ಟೇ, ಇವತ್ತು ಹಿಂದೆ ನಾನೇ ರಾಜಕೀಯವಾಗಿ ಬಿಜೆಪಿ ದೂರ ಇಡಬೇಕು ಅಂತೇಳಿ ಇವತ್ತು ಅನಿತಾ ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನು ಕೊಟ್ಟು ನಾವೆಲ್ಲ ನಿಂತು ಸಹಾಯ ಮಾಡಿದ್ವಿ. ಕುಮಾರಸ್ವಾಮಿ ಅವ್ರಿಗೂ ಮಾಡಿದ್ವಿ. ಆದ್ರೆ ನಾನು ಹಿಂದೆ ಏನಾಯ್ತು ಅನ್ನೋದನ್ನ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ, ಅವಶ್ಯಕತೆ ಇಲ್ಲ. ನಾನು ಜನತಾದಳ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ, ಈ DK ಶಿವಕುಮಾರ್ ಕಾಂಗ್ರೆಸ್ ಮಾತ್ರ ಅಲ್ಲ, ನಿಮಗೂ ಕೂಡ ಈ DK ಶಿವಕುಮಾರ್ ಇದ್ದಾನೆ. ನನ್ನ ಮನೆ ಬಾಗಿಲು ನಿಮ್ಗೂ ಕೂಡ ತೆರೆದಿದೆ. ಏನೇ ಮುಖ್ಯಮಂತ್ರಿ ಆಗಿದ್ರು ಕೂಡ ನಿಮ್ಮ ತಾಲೂಕಿನ ಒಬ್ಬ ಮಗ, ನಿಮ್ಮ ಸೇವಕ, ಈ ಸೇವಕನನ್ನ ಸ್ವೀಕಾರ ಮಾಡಿ ತಾವೆಲ್ಲ ಯಾವಾಗಲೂ ಕೂಡ ನಿಮ್ಮ ಆಶೀರ್ವಾದ ಸದಾ ಇರಬೇಕು. ಇದೇ ಗುರಿ. ಇವತ್ತು ಯಾವ ರೀತಿ ನನ್ನನ್ನ 136 ಸೀಟನ್ನ ಕೊಟ್ಟಿದ್ದೀರಿ, ಅದಕ್ಕಿಂತ ಹೆಚ್ಚಿಗೆ ಶಕ್ತಿಯನ್ನ ಮತ್ತೆ ನೀವು 2028 ಕೊಡಬೇಕು. ಅದನ್ನ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡಿ ನಿಮ್ಮ ಆಶೀರ್ವಾದನ ಬಯಸ್ತೇನೆ. ಹೆರಿಂದ್ಯಾಪನಹಳ್ಳಿಯಲ್ಲಿ DKಶಿ ಭಾಷಣ ಮಾಡುವಾಗ ಬಾಲಕಿ ಪತ್ರವನ್ನ ನೀಡಿದ್ದಾಳೆ. ಈ ವೇಳೆ ಬಾಲಕಿ ಪತ್ರ ತೋರಿಸ್ತಾ ಇದ್ದಂತೆ ಕರೆದು ಪತ್ರ ತೆಗೆದುಕೊಂಡ DKಶಿ ಬಾಲಕಿಗೆ ಥ್ಯಾಂಕ್ಸ್ ಕೊಟ್ಟು ಶಾಲು ಹೊದಿಸಿದ್ದಾರೆ. ಒಟ್ಟಾರೆ ತವರು ಕ್ಷೇತ್ರದಲ್ಲಿ DKಶಿ ನಡೆಸಿದ ರ್ಯಾಲಿ ಶಕ್ತಿ ಪ್ರದರ್ಶನ 2028ರ ಚುನಾವಣೆಯ ಸಿದ್ಧತೆ ಎಂಬಂತೆ ಬಿಂಬಿತವಾಗಿದ್ದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಒಂದ್ ಕಡೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿರೋ ಸಂಭ್ರಮಾಚರಣೆ ಜೋರಾಗಿದೆ. ಕನಕಪುರದಲ್ಲಿ ಅಭಿಮಾನಿಗಳ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಆದರೆ ಇದರ ನಡುವೆ ಜನಸಾಮಾನ್ಯರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. 2ನೇ ಬಾರಿಗೆ ಗೃಹ ಬಳಕೆ ಸಿಲಿಂಡರ್ ಬೆಲೆ ಏರಿಕೆಯಾಗಿದೆ. ಬೆಲೆ ಏರಿಕೆಯಿಂದ ಮಹಿಳೆಯರು ಕಣ್ಣೀರಿಟ್ಟಿದ್ದಾರೆ. ಸಿಲಿಂಡರಿಂಗ್ ಜಾಸ್ತಿ ಮಾಡ್ಕೋತ ಹೋದ್ರೆ ನಾವು ಹೆಂಗ್ರಿ ಮುಂದೆ ಹೆಂಗ್ ಮಾಡಬೇಕು? ನಮ್ಮ ಮಹಿಳೆಯರಿಗೆ ಸಿಲಿಂಡರ್ ಬಗ್ಗೆ ಬಹಳ ತ್ರಾಸ ಆಗುತ್ತೆ. ರೇಟ್ ಜಾಸ್ತಿ ಮಾಡ್ತಾ ಹೋದ್ರೆ ನಮ್ಮ ಜೀವನ ನಡೆಸೋದು ತುಂಬಾ ಕಷ್ಟ. ಪೆಟ್ರೋಲ್ ಡೀಸೆಲ್ ದರ ಗ್ರಾಹಕರ ಜೇಬನ್ನ ಸುಡುತ್ತಾ ಇದೆ. ಆಟೋ ಗ್ಯಾಸ್ ದರ ರಾಕೆಟ್ನಂತೆ ಜಿಗಿತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ಗಳ ಬೆಲೆ ಏರಿಕೆಯಿಂದ ಹೋಟೆಲ್ ತಿಂಡಿಗಳ ದರವಂತೂ ಗಗನವನ್ನ ಮುಟ್ತಾ ಇದೆ. ದುಬಾರಿ ದುನಿಯಾದಲ್ಲಿ ಜನಸಾಮಾನ್ಯರು ಬದುಕೋದೇ ಕಷ್ಟ ಆಗಿದೆ. ಹೀಗಿರುವಾಗ ಶ್ರೀಸಾಮಾನ್ಯರಿಗೆ ಮತ್ತೊಂದು ಬೆಲೆ ಏರಿಕೆ ಸುದ್ದಿ ಬರಸಿಡಿಲಿನಂತೆ ಬಂದಪ್ಪಳಿಸಿದೆ. ಗೃಹ ಬಳಕೆ ಸಿಲಿಂಡರ್ಗಳ ಬೆಲೆ ಮತ್ತೆ ಇದೀಗ ಏರಿಕೆಯಾಗಿದೆ. ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ. 3 ತಿಂಗಳಲ್ಲಿ 2ನೇ ಬಾರಿ ಗ್ಯಾಸ್ ದರ ಹೆಚ್ಚಳ. ಮಧ್ಯಪ್ರಾಚ್ಯ ಯುದ್ಧ ಇಡೀ ಜಗತ್ತನ್ನೇ ನಲುಗಿಸಿಬಿಟ್ಟಿದೆ. ಇಡೀ ವಿಶ್ವಕ್ಕೆ ತೈಲ, ಅನಿಲ ಸರಬರಾಜು ಆಗ್ತಿದ್ದಂತಹ ಹಾರ್ಮುಜ್ ಜಲಸಂಧಿ ಮೇಲೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಜಾಗತಿಕವಾಗಿ ತೈಲ ಮತ್ತು ಅನಿಲ ಪೂರೈಕೆಯಲ್ಲಿ ಏರುಪೇರಾಗಿದೆ. ಪರಿಣಾಮ ಭಾರತದಲ್ಲಿ ಈಗಾಗಲೇ 4 ಬಾರಿ ಪೆಟ್ರೋಲ್, ಡೀಸೆಲ್ ದರ ಏರಿಕೆಯಾಗಿದೆ. ಇದೀಗ 2ನೇ ಬಾರಿಗೆ ಗೃಹ ಬಳಕೆ ಸಿಲಿಂಡರ್ ಬೆಲೆ ಹೆಚ್ಚಳವಾಗಿದೆ. ಸಿಲಿಂಡರ್ ಶಾಕ್. ಇದೇ ವರ್ಷ ಮಾರ್ಚ್ 7ನೇ ತಾರೀಕು ಗೃಹ ಬಳಕೆ ಸಿಲಿಂಡರ್ ಬೆಲೆಯಲ್ಲಿ ಬರೋಬ್ಬರಿ 60 ರೂಪಾಯಿ ಹೆಚ್ಚಳವಾಗಿತ್ತು. ಇದೀಗ ಜೂನ್ 7 ಅಂದರೆ ಇವತ್ತು ಡೊಮೆಸ್ಟಿಕ್ ಸಿಲಿಂಡರ್ ಬೆಲೆಯಲ್ಲಿ 29 ರೂಪಾಯಿ ಹೆಚ್ಚಳವಾಗಿದೆ. 14 kgಯ ಒಂದು ಗೃಹ ಬಳಕೆ ಸಿಲಿಂಡರ್ ದರ ಈಗ 942 ರೂಪಾಯಿಗೆ ಏರಿಕೆಯಾಗಿದೆ. ಸಿಲಿಂಡರ್ ಬೆಲೆ ಏರಿಕೆ ನಲುಗಿದ ಶ್ರೀ ಸಾಮಾನ್ಯರು. ಬೆಲೆ ಏರಿಕೆ ಸುದ್ದಿ ಕೇಳಿ ಕಣ್ಣೀರಿಟ್ಟ ಮಹಿಳೆಯರು. ಗೃಹ ಬಳಕೆ ಸಿಲಿಂಡರ್ ಬೆಲೆ ಏರಿಕೆಯಿಂದ ಜನರು ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಬೆಲೆ ಏರಿಕೆ ಸುದ್ದಿ ಕೇಳಿ ವಿಜಯಪುರದಲ್ಲಿ ಮಹಿಳೆಯರು ಕಣ್ಣೀರಿಟ್ಟಿದ್ದಾರೆ. ಎಲ್ಲಾನು ಕಡಿಮೆ ಮಾಡ್ರಿ ಸರ್, ಮ್ಯಾಗಿನವ್ರಿ ಎಲ್ಲಾರು ತಿಳಿಸ್ರಿ.
ಕಿರಾಣಿ ಸಂತಿ, ಕಾಯಿಪಲ್ಲೆ, ಆಮೇಲೆ ಡೀಸೆಲ್, ಪೆಟ್ರೋಲ್, ಆಮೇಲೆ ಸಿಲಿಂಡ್ರ್ ಜಾಸ್ತಿ ಮಾಡ್ಯಾರ್ರಿ. ಅದನ್ನ ಕಡಿಮೆ ಮಾಡತ್ತೆ ದಯಮಾಡಿ ಕೇಳ್ಕೊತೀನ್ರಿ. ಏನ್ ಮಾಡ್ಬೇಕು ನೀವೇ ಹೇಳ್ರಿ. ಮ್ಯಾಗಿನವ್ರಿಗೆ ಎಲ್ಲರಿಗೆ ತಿಳಿಸ್ರಿ, ದಯಮಾಡಿ ಹೇಳ್ತೀನ್ರಿ. ನಮ್ಗೆ ಸಮಸ್ಯೆ ಹಾಕದ್ರಿ. ಯಾಕಂದ್ರ ನಮ್ಮಲ್ಲಿ ರೊಕ್ಕ ತೆಗೆದು ಇಟ್ಟಿರ್ತೀವ್ರಿ. ಆದ್ರೂ ಮ್ಯಾಗಿನವ್ರು ಬಂದು ಜಾಸ್ತಿ ರೊಕ್ಕ ಕೊಡ್ರಿ ಅಂತ ಹೇಳ್ತಾರ್ರಿ ಅವ್ರು. ಪದೇ ಪದೇ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆಯಿಂದ ಜಿಲ್ಲೆಯಲ್ಲೂ ಕೂಡ ಮಹಿಳೆಯರು ಕಂಗಾಲಾಗಿದ್ದಾರೆ. ತೆರಿಗೆ ಇಳಿಸಿ ಹೊರೆ ಕಡಿಮೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಸರ್, ಅಡುಗೆ ಇರ್ಲಾರ್ದೆ ಯಾರು ಬದುಕಕ್ಕಾಗಲ್ಲ. ಊಟ ಬೇಕೇ ಬೇಕು. ಸಿಲಿಂಡ್ರಿಂಗ್ ಜಾಸ್ತಿ ಮಾಡ್ಕೋತಾ ಹೋದ್ರೆ ನಾವು ಮುಂದೆ ಹೆಂಗೆ ಮಾಡಬೇಕು? ಅದರ ಕೆಲವು ಜನ ರಿಟೈರ್ಮೆಂಟ್ದವ್ರು, ಫ್ಯಾಮಿಲಿದವ್ರು ಇದ್ದೀವಿ. ಅದೇ ಸಂಬಳದಲ್ಲೇ ಮಾಡ್ಬೇಕು ನಾವು. ಈಗ ದಿನ ಹೆಚ್ಚಾಗಿ ಜಾಸ್ತಿ ಬೆಲೆ ಮಾಡಿದ್ರೆ ಎಲ್ಲಿಗೆ ಹೋಗ್ಬೇಕು ಸರ್ ನಾವು? ಸರ್ DK ಶಿವಕುಮಾರ್ ಸರ್ ಬಂದಿದ್ದಾರೆ. ಸ್ವಲ್ಪ ಅದ್ರ ಬಗ್ಗೆನೂ ಸ್ವಲ್ಪ ಲಕ್ಷ್ಯ ಕೊಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಮಹಿಳೆಯರಿಗೆ ಸಿಲಿಂಡ್ರ್ ಬಗ್ಗೆ ಭಾಳ ತ್ರಾಸಾಗೈತೆ. ಯಾಕಂದ್ರೆ ಹಿಂದಕ್ಕೊಮ್ಮೆ ನಾವು ಎಲ್ಲೋ ಒಂದು ಕಟ್ಟಿಗೆ ಮಣ್ಣು ಹಾರಿಸ್ಕೊಂಬಂದು ಕುಳ್ಳಗಿಳು ಹಾಕಿ ಅಡುಗೆ ಮಾಡ್ತಿದ್ವಿ. ಈಗ ಅಂಥ ಕಾಲ ಇಲ್ಲ. ನಾವು ಎಲ್ಲೋದ್ರೂ ಕೂಡ ಬರೀ ಕಲ್ಲು ಸಿಗ್ತಾ ಇದ್ದಾವೆ, ಮಣ್ಣು ಸಿಗ್ತಾ ಇದ್ದಾವೆ ಹೊರತು ನಮಗೊಂದು ಚೂರು ಕಟ್ಟಿಗೆನೂ ಕೂಡ ಸಿಗ್ತಾ ಇಲ್ಲ. ಇನ್ನು ಕೆಲ ಮಹಿಳೆಯರಂತೂ ಮಧ್ಯಮ ವರ್ಗದ ಬಡ ಜನರು ಬದುಕೋದಾದ್ರೂ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನಮ್ಮಂತ ಮಧ್ಯಮ ವರ್ಗದವರಿಗೆ ಜೀವನ ನಡೆಸಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಈ ಮಕ್ಕಳ ಫೀಸು ಮತ್ತೆ ಹಾಸ್ಪಿಟಲ್ಗೆ ನಮ್ಮ ಸಂಬಳ ಸಹ ನಾವು ಕಡಿಮೆ ಸಂಬಳದಲ್ಲಿ ದುಡಿಯುದಲ್ಲ. ಹೀಗೆ ರೇಟ್ ಜಾಸ್ತಿ ಮಾಡ್ತಾ ಹೋದ್ರೆ ನಮ್ಮ ಜೀವನ ನಡೆಸೋದು ತುಂಬಾ ಕಷ್ಟ. ಈಗ ನಾವು ಹೋಟೆಲ್ಗೆ ಹೋಗಿ ಏನಾದರೂ ತಿನ್ನುವಂತ ಹೇಳಿದ್ರು ಸಹ ಅಲ್ಲೂ ಸಹ ರೇಟ್ ಜಾಸ್ತಿ ಮಾಡಿರ್ತಾರೆ. ಜನರಿಗೆ ಬರೆ ಬಿಡುವುದನ್ನು ಸ್ಟಾಪ್ ಮಾಡಬೇಕಂದ್ರೆ ಇವಾಗ ನಮ್ಮ ರಾಜ್ಯ ಸರ್ಕಾರವು ಈ ಹೊಣೆಯನ್ನು ಹೊರಬಹುದೆಂದು ಕೇಳಿಕೊಳ್ಳುತ್ತೇನೆ. ಏಕೆಂದರೆ ಈ ಮುಂಚೆ ತುಂಬ ವಸ್ತುವಿನಲ್ಲಿ ದರವನ್ನು ಏರಿಸಲಾಗಿದೆ. ಗ್ಯಾಸ್ ಇರ್ಬೋದು, ಹಾಲು ಇರ್ಬೋದು, ಬರೋ ಎಲ್ಲ ಮನೆ ವಸ್ತುಗಳಲ್ಲಿ ದರ ಏರಿಸಿದ್ದಾರೆ. ಆದ್ದರಿಂದ ಈ ಹೊಸ ಸರ್ಕಾರದಿಂದ ನಮ್ಮ ಏನು ಒಂದು ನಿರೀಕ್ಷೆ ಎಂದರೆ ಈ ದರವನ್ನು ಕಡಿಮೆ ಮಾಡಿ. ಭಾರತದ ಅಡುಗೆ ಅನಿಲ ಬೆಲೆ ವಿಶ್ವದಲ್ಲೇ ಕಡಿಮೆ. LPG ದರ ಏರಿಕೆಗೆ ಕೇಂದ್ರ ಸರ್ಕಾರ ಸಮರ್ಥನೆ. ಎರಡನೇ ಬಾರಿಗೆ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಬೆಲೆ ಹೆಚ್ಚಿಸಿರುವಂತಹ ಕೇಂದ್ರ ಸರ್ಕಾರ ತನ್ನ ನಡೆಯನ್ನ ಸಮರ್ಥಿಸಿಕೊಂಡಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಅಡುಗೆ ಅನಿಲದ ಬೆಲೆ ಏರಿಕೆಯಾಗಿದ್ದರೂ ಭಾರತದಲ್ಲಿ ಗೃಹ ಬಳಕೆಯ LPG ಸಿಲಿಂಡರ್ ದರ ವಿಶ್ವದಲ್ಲಿ ಅತ್ಯಂತ ಕಡಿಮೆ ಇದೆ ಅಂತ ಹೇಳಿದೆ. ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ ಫಲಾನುಭವಿಗಳು ಪ್ರತಿ ಸಿಲಿಂಡರ್ಗೆ ₹300 ಸಬ್ಸಿಡಿ ಪಡಿತಾ ಇದ್ದು ₹642 ಒಂದು ಗೃಹ ಬಳಕೆ ಸಿಲಿಂಡರ್ ಪಡಿತಾ ಇದ್ದಾರೆ ಅಂತ ತಿಳಿಸಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿ. ವರದಿ ತರಿಸಿಕೊಳ್ತೇನೆ ಎಂದ ಸಿಎಂ DKಶಿ. ಎರಡನೇ ಬಾರಿಗೆ LPG ದರ ಏರಿಕೆಯಾಗ್ತಾ ಇದ್ದಂತೆ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. DCM ಪರಮೇಶ್ವರ್, ಸಚಿವ MB ಪಾಟೀಲ್ ಕೇಂದ್ರವನ್ನ ಟೀಕಿಸಿದ್ರೆ ಯುವಯುಗ ಶುರು ಮಾಡ್ತೀನಿ, ಜನರ ಹೊರೆಯನ್ನ ಕಡಿಮೆ ಮಾಡ್ತೀನಿ ಅಂತ ಸಿಎಂ ಪಟ್ಟ ಅಲಂಕರಿಸಿರುವಂತಹ DK ಶಿವಕುಮಾರ್ ಗ್ಯಾಸ್ ಬೆಲೆ ಏರಿಕೆಯ ವರದಿಯನ್ನ ತರಿಸಿಕೊಳ್ತೀನಿ ಅಂತ ಹೇಳಿ ಸುಮ್ಮನಾಗಿದ್ದಾರೆ. ಅದ್ರ ಬಗ್ಗೆ ಒಂದು ರಿಪೋರ್ಟ್ ಕೇಳಿದ್ದೀನಿ ಗ್ಯಾಸ್ ಒಂದು. ಇದಕ್ಕಿನ್ನ ಈ ಇಂಡಸ್ಟ್ರಿಯಲ್ ಗ್ಯಾಸ್ ಇದೆಯಲ್ಲ, ಇಂಡಸ್ಟ್ರಿಯಲ್ ಗ್ಯಾಸು ಆಮೇಲೆ ಇಂಡಸ್ಟ್ರಿಯಲ್ ಬೇರೆ ಡೀಸೆಲ್ ಇದೆಯಲ್ಲ, ಅದು ಭಾಳ ಗಾಬರಿ ಆಗೋಂಥ ಒಂದು ಏರಿಸಿದ್ದಾರೆ. ಅದೊಂದು ರಿಪೋರ್ಟ್ ತಗೊಳ್ತಾ ಇದ್ದೀನಿ, ನಾಳೆ ಅದ್ರ ಬಗ್ಗೆ ಮಾತಾಡ್ತೀನಿ. ಕೇಂದ್ರ ಸರ್ಕಾರದವರಿಗೆ ಇತಿಮಿತಿ ಇಲ್ಲ. ಅವರು ಈ ತಿಂಗಳಲ್ಲೇ 2 ಸಾರಿ ಮಾಡಿದ್ದಾರೆ. ಇವಾಗ ₹29 ಜಾಸ್ತಿ ಮಾಡಿದ್ದಾರೆ. ₹20 ಗ್ಯಾಸ್ ಬೆಲೆ ಏರಿಕೆ ಆಗಿದೆ ಸರ್. ಅಚ್ಚೇ ದಿನ್ ಬಹುತ್ ಅಚ್ಚೇ ದಿನ ಆ ರಹೆ. ಒಳ್ಳೆ ದಿನಗಳು ಬರ್ತಾ ಇದ್ದಾವೆ. ಇವಾಗ ಬಿಜೆಪಿ ಯಾವಾಗಲೂ ಕೂಡ ಜನವಿರೋಧಿ ನೀತಿಯಿಂದ ಯಾವಾಗ ಅಂತಾರಾಷ್ಟ್ರೀಯ ಮಟ್ಟದ ಕಂಪ್ಯೂಟರ್ ಕೂಡ ಜನರಿಗೆ ಆ ಬೆನಿಫಿಟ್ ನ ಪಾಸ್ ಆನ್ ಮಾಡಲಿಲ್ಲ. ಆಗಲೂ ಕೂಡ ಪೆಟ್ರೋಲ್ ಬೆಲೆ, ಡೀಸೆಲ್ ನ ಜಾಸ್ತಿ ಮಾಡಿದ್ರು. ಈಗ ಇಂಟರ್ನ್ಯಾಷನಲ್ ಲೆವೆಲ್ ಕಚ್ಚಾ ತೆಲ ಬೆಲೆ ಜಾಸ್ತಿ ಆಗಿದೆ, ಅನಿವಾರ್ಯ ಜಾಸ್ತಿ ಮಾಡಿದ್ದಾರೆ. ಆದ್ರೆ ಅವಾಗ ಜನಕ್ಕೆ ಬೆಲೆ ಕಮ್ಮಿ ಮಾಡಿದ್ರೆ ಅವ್ರು ಹೊರೆ ಆಗ್ತಿರ್ಲಿಲ್ಲ. ನಮ್ಮ ಸರ್ಕಾರ ಇದ್ದಾಗ ನಾವು ಬಾಂಡ್ಗಳನ್ನೆಲ್ಲ ಖರೀದಿ ಮಾಡಿ ಜನರಿಗೆ ಹೊರೆ ಆಗಬಾರ್ದು ಅಂತ ಹೇಳಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಮ್ಮಿ ಮಾಡಿದ್ವಿ. ಅದೇನೇ ಇರಲಿ, ಇಲ್ಲಿ ರಾಜಕೀಯ ಬೇಡ. ಕೆಲ ದಿನಗಳ ಹಿಂದಷ್ಟೇ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾದಾಗ ಅಂದಿನ ಸಿಎಂ ಸಿದ್ದರಾಮಯ್ಯ ತೈಲದ ಮೇಲಿನ ರಾಜ್ಯದ ತೆರಿಗೆ ಇಳಿಸಲು ನಿರಾಕರಿಸಿದ್ರು. ಕೇಂದ್ರ ಸರ್ಕಾರ ದರ ಏರಿಕೆ ಮಾಡಿದರೆ ನಾವ್ಯಾಕೆ ತೆರಿಗೆಯನ್ನು ಇಳಿಸಬೇಕು ಅಂತ ಪ್ರಶ್ನೆ ಮಾಡಿದ್ರು. ಈಗ ಸಿಎಂ ಬದಲಾಗಿದ್ದಾರೆ. DK ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸಿದ್ದಾರೆ. ಇದು ಜನರ ಸರ್ಕಾರ. ರಾಜ್ಯದಲ್ಲಿ ಇನ್ನೂ ಯುವಯುಗ ಶುರುವಾಗುತ್ತೆ ಅಂತ ಹೇಳ್ತಿರುವಂತಹ ಸಿಎಂ DK ಶಿವಕುಮಾರ್ ಜನರ ಮೇಲಿನ ಬೆಲೆ ಏರಿಕೆ ಹೊರೆಯನ್ನು ಇಳಿಸ್ತಾರಾ
ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಮೇಲಿನ ರಾಜ್ಯದ ಸುಂಕವನ್ನ ಕಡಿಮೆ ಮಾಡ್ತಾರಾ ಅನ್ನೋದೇ ರಿಪಬ್ಲಿಕ್ ಕನ್ನಡದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೀಕ್ಷಕರ, ಎಂದಿನಂತೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನ ರಿಪಬ್ಲಿಕ್ ಕನ್ನಡ ಒದಗಿಸಿ ಕೊಡ್ತಾ ಇದೆ. ಅದರಂತೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದಾಗಿದೆ. ಇವತ್ತಿನ ವಿಷಯ, ಮುಖ್ಯಮಂತ್ರಿ DK ಶಿವಕುಮಾರ್ಗೆ ಸಂಭ್ರಮೋತ್ಸವದ ನಡುವೆ ಗೃಹ ಬಳಕೆ ಸಿಲಿಂಡರ್ ಬೆಲೆ ಏರಿಕೆ ಆಗಿದೆ. ಅಂದರೆ ಬೆಲೆ ಏರಿಕೆ ಸವಾಲು ಅಷ್ಟೇ ಅಲ್ಲ, ತಮಗೆಲ್ಲ ಗೊತ್ತಿರಬಹುದು ವೀಕ್ಷಕರೇ, ಈ ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ, ನಾವಿಲ್ಲಿ ಒಂದೇ ಸರ್ಕಾರವನ್ನ ಕೇಂದ್ರೀಕರಿಸುವಾಗ ಹೇಳ್ತಾ ಇಲ್ಲ, ಅಂದ್ರೆ ಕೇಂದ್ರ ಸರ್ಕಾರ ಅದು ಇದು ಅಂತಲ್ಲ, ರಾಜ್ಯ ಸರ್ಕಾರವೂ ಕೂಡ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಏನು ಹೇಳಿದ್ರು, ಬೆಲೆ ಇಳಿಕೆ ಮಾಡ್ತೀರಾ ಸರ್ ಅಂತ ಪ್ರಶ್ನೆ ಮಾಡಿದಾಗ, ಅಲ್ಲ ರೀ, ಕೇಂದ್ರ ಸರ್ಕಾರದವ್ರು ಜಾಸ್ತಿ ಮಾಡೋದು, ನಾವು ಕಡಿಮೆ ಮಾಡಬೇಕಾ, ಅದಂಗೆ ಅಂತ ಪ್ರಶ್ನೆ ಮಾಡಿದ್ರು. ರಾಜ್ಯ ಸರ್ಕಾರದವರು ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ಅವರ ವ್ಯಾಪ್ತಿಯಲ್ಲಿ. ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದ 3 ವರ್ಷಗಳಲ್ಲಿ 54 ಅಗತ್ಯ ವಸ್ತುಗಳು ಮತ್ತು ಸೇವೆಗಳ ಬೆಲೆ ಏರಿಕೆಯಾಗಿದೆ ವೀಕ್ಷಕರೇ. ವಿದ್ಯುತ್ ದರ ಏರಿಕೆ ಮಾಡಿದ್ದಾರೆ. ಹೆಸ್ಕಾಂನಲ್ಲಿ 56 ಪೈಸೆ ಜಾಸ್ತಿ ಆಗಿದೆ. ಚೆಸ್ಕಾಂ ವ್ಯಾಪ್ತಿಯಲ್ಲಿ 15 ಪೈಸೆ ಜಾಸ್ತಿ ಮಾಡಿದ್ದಾರೆ. ಈ ಕಡೆ ಆಡಳಿತಾತ್ಮಕವಾಗಿ ಮೌಲ್ಯಮಾಪನ ದರ ಏರಿಕೆ ಆಗಿದೆ. ನೋಂದಣಿ ಶುಲ್ಕ ಜಾಸ್ತಿ ಮಾಡಿದ್ದಾರೆ. ಹಾಲಿನ ದರ ಜಾಸ್ತಿ ಆಗಿದೆ. ಮೆಟ್ರೋ 5% ಜಾಸ್ತಿ ಆಗಿದೆ. ಹಿಂಗೆ ಲಿಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸಾರಿಗೆ ದರ ಕೂಡ ಜಾಸ್ತಿ ಮಾಡಿದ್ದಾರೆ. ಈ ನಡುವೆ ಇದೀಗ ಸಿಲಿಂಡರ್ ಬೆಲೆಯಲ್ಲಿ ಕೂಡ ಏರಿಕೆ ಕಂಡಿದೆ. ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಕಡಿಮೆ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡಿ ಅಂತ. ಹಾಗಿದ್ರೆ ಅನಿಲ ಬೆಲೆ ಇಳಿಕೆ ಮಾಡುವ ಮೂಲಕ CM ರಿಲೀಫ್ ನೀಡ್ತಾರಾ? ದುಬಾರಿ ದುನಿಯಾದಲ್ಲಿ ಕಂಗಾಲಾಗಿರುವಂತಹ ಜನರಿಗೆ ಗಿಫ್ಟ್ ನೀಡ್ತಾರಾ? ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದಾಗಿದೆ. ನಮ್ಮ ಈ ವಾಟ್ಸಪ್ ನಂಬರ್ ಸ್ಕ್ರೀನ್ನ ಕೆಳಗಡೆ ಹೋಗ್ತಾ ಇದೆ. ಆ ನಂಬರನ್ನು ನೋಟ್ ಮಾಡಿಕೊಂಡು ಮೆಸೇಜು ಮಾಡಬಹುದು, ಕರೆ ಮಾಡಿ ಅಭಿಪ್ರಾಯವನ್ನು ತಿಳಿಸಬಹುದು. ಎಕ್ಸ್ ಖಾತೆಯಲ್ಲಿಯೂ ಕೂಡ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಬಹುದಾಗಿದೆ. ಇವತ್ತಿನ ವಿಷಯ, ಅನಿಲ ಬೆಲೆ ಏರಿಕೆ ಕಡಿಮೆ ಆಗುತ್ತಾ? ರಾಜ್ಯದ ಜನರಿಗೆ ರಿಲೀಫ್ ಕೊಡ್ತಾರಾ CM DK ಶಿವಕುಮಾರ್ ಅವರು ಅನ್ನುವಂತಹ ಪ್ರಶ್ನೆ. ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ರೇವಣ ಸಿದ್ದಪ್ಪ ಅಂತ ದಾವಣಗೆರೆಯಿಂದ. ರೇವಣ ಸಿದ್ದಪ್ಪ ಅವರೇ ನಮಸ್ಕಾರ. ನಮಸ್ತೆ ಸರ್. ಎಸ್ ಸರ್, ಏನು ಹೇಳ್ತೀರಿ ಸರ್? ಬೆಲೆ ಇಳಿಕೆ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಈ ಮೂಲಕ ರಾಜ್ಯದ ಜನರಿಗೆ ರಿಲೀಫ್ ಕೊಡ್ತಾರಾ DK ಶಿವಕುಮಾರ್ ಅನ್ನುವಂಥ ಪ್ರಶ್ನೆ. ಸರ್, ನಿಜವಾಗ್ಲೂ ಅವ್ರು ಏನೇನು ಮಾಡ್ಕೊಡಲ್ಲ ಸರ್. ಯಾಕಂದ್ರೆ ಅವರೆಲ್ಲ ಅವ್ರು ಉಳಿಯೋದು ನೋಡ್ತಿದ್ದಾರೆ ಸರ್. ಬಡವರು, ಈ ಮಧ್ಯಮ ವರ್ಗದವರು, ಅವ್ರ ಕಷ್ಟ ಏನು ಕೇಳಕ್ ಅವ್ರಿಗೆ ಪುರ್ಸೊತ್ತೇ ಇಲ್ಲ ಸರ್. ಅವರು ಮಿನಿಸ್ಟರ್ ಆಗೋದ್ರಲ್ಲಿ ಅವ್ರ ಏನೇನ್ ಬೇಕು ಇಚ್ಛಾಶಕ್ತಿ ಬೆಳೆಸ್ಕೊಳ್ಳೋದ್ರಲ್ಲಿ ಬಿದ್ದಿದ್ದಾರೆ ಹೊರತು ಈ ಬಡವರಿಗೆ ಏನ್ ಬೇಕು ಅದನ್ನೆಲ್ಲ ಏನು ಕೇಳೋದೇ ಇಲ್ಲ ಸರ್. ಯಾರು ಈ ಕನಿಷ್ಠ ವೇತನ ಜಾರಿಗೆ ಆಗಿದೆ ಸರ್, ಅದನ್ನು ಕೂಡ ಕೊಡ್ತಾ ಇಲ್ಲ. ಬಡವರು ಹತ್ರ ಉಳಿಯೋದೇ ಬಹಳ ಕಷ್ಟ ಆಗ್ಬಿಟ್ಟಿದೆ ಸರ್. ಹಾಗಾಗಿ ಇವ್ರ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗಲ್ಲ ಸರ್. ಯಾಕಂದ್ರೆ ಇವ್ರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ ಸರ್, ದುಡ್ಡು ಕೊಟ್ರೇನೆ ನಾವು ಓಟ್ ಹಾಕಿ ಗೆಲ್ಲೋದು, ಜನನು ಓಟ್ ಹಾಕಿದ್ರೆ ಗೆಲ್ಲಿಸ್ತಾರೆ ಅಂತ. ಹಾಗಾಗಿ ಇವ್ರು ಯಾರು ಏನು ಮಾಡಲ್ಲ ಸರ್. ಓಕೆ ಫೈನ್, ಥ್ಯಾಂಕ್ ಯು ರೇವಣ್ ಸಿದ್ದಪ್ಪ ಅವರೇ, ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಕ್ಕೆ. ಬೆಳಗಾವಿಯಿಂದ ಒಬ್ಬ ಕಾಲರ್ ರೆಡಿ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್, ತಮ್ಮ ಹೆಸರು? ದುರ್ದುಂಡಪ್ಪ. ಎಸ್ ಸರ್, ತಮ್ಮ ಅಭಿಪ್ರಾಯ ಏನು ಸರ್? ಸರ್, ಈ ಜನರಿಗೆ ಬೆಲೆ ಏರಿಕೆ ಬಗ್ಗೆ, ತೈಲ ಬೆಲೆ ಅಂತಾರಾಷ್ಟ್ರದಲ್ಲಿ ಜಾಸ್ತಿ ಆಗಿದೆ. ನಮ್ಮ ರಾಜ್ಯಕ್ಕೆ ಏನಂತ ಭಿನ್ನ ಇಲ್ಲ. ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಸ್ತಿ ಇದೆ ಅಂದ್ಬಿಟ್ರೆ ನಮಗೂ ಏನು ಸಂಬಂಧ ಬರಂಗಿಲ್ಲ. ಅವ್ರು ಏನು ಜಾಸ್ತಿ ಮಾಡ್ತಾರಲ್ಲ ಅದ್ರ ಬಗ್ಗೆ ನಮ್ದು ಒತ್ತಡ ಅನಿಸುತ್ತೆ. ನೀವು ಕರೆಕ್ಟ್ ಟೈಮ್, ನಾನು ಆ್ಯಕ್ಚುಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ಅನ್ಕೊಂಡಿದ್ದೆ, ಅಷ್ಟರಲ್ಲೇ ನೀವೇ ವಿಚಾರ ಪ್ರಸ್ತಾಪ ಮಾಡಿದ್ರಿ ಜಂಜುಡಪ್ಪ ಅವರೇ. ಏನು ಅಂತಂದರೆ, ಈಗ ಕೇಂದ್ರ ಸರ್ಕಾರ ಮೂಲ ಬೆಲೆ ಮತ್ತು ಅದ್ರ ಮೇಲೆ ಸುಂಕ ಇರುತ್ತೆ. 22 ರೂಪಾಯಿ ಇರುವಂಥ ಸುಂಕನ 11 ರೂಪಾಯಿ ಮಾಡಿದ್ರು. ಅಂದರೆ ಅರ್ಧಕ್ಕರ್ಧ ಕಡಿಮೆ ಮಾಡಿ ರಾಜ್ಯದ ಜನರಿಗೆ, ಅವರಿಗೆ ಪ್ರೆಷರ್ ಇದೆ, ಲಾಸ್ ಇದೆ ಅಂದರೂ ಕೂಡ ಕೇಂದ್ರ ಸರ್ಕಾರದವರು ಆ ಸುಂಕವನ್ನು ಕಡಿಮೆ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡುವಂತಹ ಕೆಲಸವನ್ನು ಮಾಡಿದರು. ಈಗ ನಮ್ಮ ರಾಜ್ಯ ಸರ್ಕಾರದ ವಿಚಾರಕ್ಕೆ ಬಂದರೆ KST ಅಂತ ಬರುತ್ತೆ, 29.84% ಚಾರ್ಜ್ ಮಾಡ್ತಾ ಇದ್ದಾರೆ ಇವರು. ಸೊ ಅದನ್ನ ಈಗ ಹೆಚ್ಚುವರಿಯಾಗಿ ಈಗಾಗಲೇ ಸಂಗ್ರಹ ಮಾಡ್ತಾ ಇದ್ದಾರೆ. ಅದನ್ನ ಕಡಿಮೆ ಮಾಡಿ ರಾಜ್ಯದ ಜನರಿಗೆ ಈ ರೀತಿನೂ ಅನುಕೂಲ ಮಾಡಿ ಕೊಡ್ಬೋದು. ಅವರು ಅನುಕೂಲ ಮಾಡಿ ಕೊಡ್ಬೋದು ಸರ್. ಅಂತಾರಾಜ್ಯದಲ್ಲಿ ಜಾಸ್ತಿ ಇದೆ ಅಂದ ಬಗ್ಗೆ ಅವ್ರಿಗೆ ಏನ್ ಮಾಡಕ್ ಆಗಲ್ಲ. ಅದಕ್ಕೆ ಒಂದ್ ಸ್ವಲ್ಪ ನಾವು ಹೆಚ್ಚು ಕಡಿಮೆ ಪ್ರೇಕ್ಷಕರು, ಗ್ರಾಹಕರು ಒಂದ್ ಸ್ವಲ್ಪ ಅದ್ರ ಬಗ್ಗೆ
ಶೇರ್ ಮಾಡ್ಬೇಕು ಸರ್. ಹ್ಮ್ 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 ಅಂದ್ರೆ ಅಂತರ ರಾಜ್ಯ ಮಟ್ಟದಲ್ಲಿ ಜಾಸ್ತಿ ಇದ್ದ ಕಾರಣ ನಮ್ಮ ರಾಜ್ಯದಲ್ಲಿ ಒಂದು ಹೆಚ್ಚು ಕಡಿಮೆ ಆಗ್ತಿರ್ತದೆ. ಹಾ ಅದ್ರ ಬಗ್ಗೆನೂ ನಾವು ಒಂದ್ ಸ್ವಲ್ಪ ವಿಚಾರ ಮಾಡ್ಬೇಕಾಯ್ತು ಸರ್. ಹ್ಮ್ ಒಂದ್ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆದ್ರೂ ಅದನ್ನು ನಾವು ಸಂಭಾಳಿಸ್ಕೋಬೇಕು. ಫೈನ್ ಸರ್, ಫೈನ್. ಥ್ಯಾಂಕ್ ಯು ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಕ್ಕೆ. ಇನ್ನು ವಿಜಯಪುರದಿಂದ ಗುಂಡೇಶ್ವರ್ ಅಂತ ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಎಸ್ ಸರ್, ನಿಮ್ಮ ಅಭಿಪ್ರಾಯ ಸರ್? ಬೆಲೆ ಇಳಿಕೆ ಮಾಡಿ ರಾಜ್ಯದ ಜನರಿಗೆ ರಿಲೀಫ್ ಕೊಡ್ತಾರಾ ನೂತನ ಮುಖ್ಯಮಂತ್ರಿಗಳು ಅನ್ನುವಂತಹ ಪ್ರಶ್ನೆ. ನಿಮ್ಮ ಅಭಿಪ್ರಾಯ ಇದೆ ಸರ್, ಮಾಡ್ಬೋದು ಸರ್. ಹಾ ಸರ್, ಮಾಡ್ಬೋದು ಸರ್. ಈಗ ಅಂತಾರಾಷ್ಟ್ರೀಯ ಮಟ್ಟದಾಗ ಏನು ಯಾರು ಯಾವ ಸರ್ಕಾರ ಇದ್ರು ಅದು ಮಾಡೋದು ಸರ್. ಅದು ನಮ್ಮ ದೇಶಕ್ಕೆ ಅಷ್ಟೇ ಸಂಬಂಧ ಎಲ್ಲ ದೇಶದವರಿಗೆ ಇದೆ ಸರ್. ಅದು ರಾಜ್ಯ ಸರ್ಕಾರ ಮಾಡ್ಬೋದು ಸರ್. ಮಾಡಬಹುದಾ, ಮಾಡಬೇಕಾ? ಮಾಡಬೇಕು ಸರ್, ಮಾಡಬೇಕು ಸರ್. ಅದು ಓಕೆ ಓಕೆ, ಥ್ಯಾಂಕ್ ಯು ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಕ್ಕೆ. ನೋಡಿ, ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳು ಬರ್ತಾ ಇದೆ, ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಶಿವಾನಂದ ರಾವ್ ಅಂತ ಹೇಳಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ಎಲ್ಲಿಂದ ಕರೆ ಮಾಡಿದ್ದೀರಿ? ಸರ್ ನಾನು ಮೈಸೂರಿಂದ ಮಾತಾಡ್ತಿದ್ದೀನಿ. ಎಸ್ ಸರ್, ನಮಸ್ಕಾರ ಸರ್. ಹೇಳಿ ಸರ್, ನಿಮ್ಮ ಅಭಿಪ್ರಾಯ ಏನನ್ಸುತ್ತೆ ಸರ್? ನನ್ನ ಅಭಿಪ್ರಾಯ ಏನಂತ ಹೇಳಿದ್ರೆ ಸರ್, ನಾವು ಈ ಕಾಂಗ್ರೆಸ್ ಸರ್ಕಾರ ಕೇಳ್ಬಿಟ್ಟು ನಮ್ಮ ಕೇಂದ್ರದವರು ರೇಟ್ ಮಾಡ್ಲಿಕ್ಕೆ ಆಗಲ್ಲ ಸರ್. ಕಾರಣ ಏನಂತ ಹೇಳಿದ್ರೆ, ಅಲ್ಲಿ ಯುದ್ಧ ನಡೀತಿದೆ, ಇಲ್ಲಿ ಮಧ್ಯಪ್ರದೇಶದಲ್ಲಿ ಯುದ್ಧ ನಡೀತಾ ಇದೆ. ಆ ಯುದ್ಧ ನಡೀಬೇಕಾದ್ರೆ ಪೆಟ್ರೋಲು, ಡೀಸೆಲ್ ಮತ್ತೆ ಗ್ಯಾಸ್, ಬೇರೆ ಬೇರೆ ಗ್ಯಾಸ್ ಆ ಕಡೆ ಬರ್ತಾ ಇರೋದು. ಈ ಜನಗಳಿಗೆಲ್ಲ ಅದೆಲ್ಲ ಗೊತ್ತಿದೆ. ಇವ್ರು ಸುಮ್ಮನೆ ತಪ್ಪಾಭಿಪ್ರಾಯ ಮುಡ್ತಾ ಇದಾರೆ. ಏನಂತ ಹೇಳಿದ್ರೆ, ನಾವು ಜಾಸ್ತಿ ಮಾಡಿದೀವಿ, ಅವ್ರು ಜಾಸ್ತಿ ಮಾಡ್ತಾ ಇದಾರೆ, ನಾವು ಕಮ್ಮಿ ಮಾಡ್ತಾ ಇದ್ದೇವು, ಇವೆಲ್ಲ ಹೇಳ್ತಾ ಇದಾರೆ ಸರ್. ಇವೆಲ್ಲ ಫೈನ್, ಥ್ಯಾಂಕ್ ಯು ಶಿವಾನಂದರಾವ್ ಅವರೇ ಕರೆ ಮಾಡಿದ್ದಕ್ಕೆ. ನೋಡಿ, ಕಡಿಮೆ ಮಾಡಲೇಬೇಕು, ಬೆಲೆ ಇಳಿಕೆ ಆಗಲೇಬೇಕು ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಅಡುಗೆ ಅನಿಲ ಆಗಿರಬಹುದು, ಪೆಟ್ರೋಲ್ ಮೇಲಿನ KST ಆಗಿರಬಹುದು, ಇವೆಲ್ಲವೂ ಕೂಡ ರಾಜ್ಯದ ವ್ಯಾಪ್ತಿಯಲ್ಲಿ, ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂಥ. ಈಗಾಗಲೇ ನಾನು ಹೇಳ್ತಾ ಇದ್ನಲ್ಲ, ಸಿದ್ದರಾಮಯ್ಯ ಸರ್ಕಾರದವರು ಬಂದ ಮೇಲೆ 50ಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಮಾಡಿದರು ಅಂತ ಹೇಳಿ. ಸೊ ಅದೆಲ್ಲವೂ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬಂದಾಗ ಅದನ್ನು ಕೂಲಂಕುಷವಾಗಿ ಚರ್ಚಿಸಿ ಎಷ್ಟು ಕಡಿಮೆ ಮಾಡ್ಬೋದು ಅಂತ ಯೋಚಿಸಿ ಕಡಿಮೆ ಮಾಡಿದರೆ ರಾಜ್ಯದ ಜನರಿಗೆ ಅನುಕೂಲ ಆಗುತ್ತೆ. ಈ ಮೂಲಕ ರಾಜ್ಯದ ಜನರ ಹಿತ ಕಾಪಾಡುವಂತಹ ಕೆಲಸ ನೂತನ ಮುಖ್ಯಮಂತ್ರಿಗಳಿಂದ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಮತ್ತು ನಿರೀಕ್ಷೆ. ಅದರಂತೆ ಈಗ ಅನಿಲ ಬೆಲೆ ಇಳಿಸ್ತಾರಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಇದರ ಜೊತೆಗೆ ಇವೆಲ್ಲವೂ ಕೂಡ. ಅನಿಲ್ ಅಂತ ಕರೆ ಮಾಡಿದ್ದಾರೆ, ಉದಯ್. ನಮಸ್ಕಾರ ಉದಯ್ ಅವರೇ. ನಮಸ್ತೆ ಸರ್. ನಮಸ್ತೆ. ಎಸ್ ಸರ್, ತಮ್ಮ ಅಭಿಪ್ರಾಯ ಏನು ಸರ್? ಸರ್, ಇವಾಗ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದ ಮೇಲೆ ಹೇಳ್ತಾರೆ, ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದ ಮೇಲೆ ಹೇಳ್ತಾರೆ. ಹೆಚ್ಚುವಲ್ಲಿ ಇರ್ತಕ್ಕಂಥದ್ದು ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಿರೋದ್ರಿಂದ ನಾವು ಆಮದು ಮಾಡ್ಕೊಳ್ತಕ್ಕಂಥ ಈ ಅನಿಲ ಮತ್ತು ಇಂಧನಗಳು ದುಬಾರಿ ಆಗಿರ್ತಕ್ಕಂಥದ್ದು ಜಗತ್ತಿನಾದ್ಯಂತ. ಕರ್ನಾಟಕ ಸರ್ಕಾರದವರು ಇದನ್ನ ಜನಪರ ಕಾಳಜಿ ಇದ್ರೆ ಕರ್ನಾಟಕ ಸರ್ಕಾರದ ಹಾಕ್ತಕ್ಕಂಥ ಟ್ಯಾಕ್ಸ್ ಅನ್ನು ಕಡಿಮೆ ಮಾಡ್ಬೋದಲ್ಲ. ಫೈನ್ ಸರ್, ಥ್ಯಾಂಕ್ ಯು ಉದಯ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಕೋಲಾರದಿಂದ ರಮೇಶ್ ಅಂತ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ರಮೇಶ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಸರ್, ತಮ್ಮ ಅಭಿಪ್ರಾಯ ಏನು ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಬೆಲೆ ಇಳಿಸ್ತಾರಾ CM DK ಶಿವಕುಮಾರ್ ಅವರು? ಸರ್ ಇಲ್ಲ ಸರ್, ಎಲ್ಲ ಅವ್ರು ಬಂದಿರೋದಲ್ಲ ಮಾಡ್ಕೊಳಕ್ಕೆ, ದುಡ್ಡು ಮಾಡ್ಕೊಳಕ್ಕೆ ಬಂದಿರೋದು. ಸುಮ್ಮನೆ ನಮ್ಮಂತ ಬಡ ಜನರ ಮೇಲೆ ಹೊರೆ ಇಡ್ಸ್ಕೊಂಡು ಅವ್ರ ಬೊಕ್ಕಸನ್ನು ತುಂಬಿಸ್ಕೊಂತ ಇದಾರೆ, ನಮ್ಮ ಬೊಕ್ಕಸ ಇನ್ನ ತೆಗೆದು ಅವ್ರ ಬೊಕ್ಕಸ ಹಾಕೊಂತ ಇದಾರೆ. ಆದಷ್ಟು ಬೇಗ ಇದನ್ನ ಕಮ್ಮಿ ಮಾಡ್ಬೇಕಂತ ನಿಮ್ಮ ಮೂಲಕ ನಾವು ಬೆಳ್ಕೊಂತೀವಿ. ಎಲ್ಲಾ ಬೆಲೆಗಳು ಜಾಸ್ತಿ ಆಗ್ಬಿಟ್ಟಿದೆ. ಆ ಕಡೆ ಪೆಟ್ರೋಲ್, ಈ ಕಡೆ ಡೀಸೆಲ್, ಇನ್ನು ಊಟದ ಮೇಲೆ ಕೂಡ ಇದು ಎಲ್ಲದ ಮೇಲೆ ಬರೆ ಎಳಿತಾ ಇದ್ದಾರೆ. ಈ ಸಾಬಿತ್ ಕಂಡಿಗೆ ಬಿಟ್ಟು ಬಸ್ ಬೇರೆ ಫ್ರೀ ಮಾಡಿದ್ದಾನೆ. ಅದು ಯಾರು ಲಾಭ ಆಗ್ತದೋ ಯಾರು ಲಾಸ್ ಆಗ್ತದೋ ಗೊತ್ತಾಗ್ತಾ ಇಲ್ಲ. ಫೈನ್, ಥ್ಯಾಂಕ್ ಯು ರಮೇಶ್ ಅವರೇ ಕರೆ ಮಾಡಿದ್ದಕ್ಕೆ. ರಾಯಚೂರಿಂದ ಸಿದ್ಧಗಂಗಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ಎಸ್ ಸರ್, ನಮಸ್ಕಾರ. ಧ್ವನಿ ಕೇಳಿಸ್ತಾ ಇದೆಯಾ? ಎಸ್ ಸರ್, ತಮ್ಮ ಅಭಿಪ್ರಾಯ ತಿಳಿಸಿ ಸರ್. ಇಲ್ಲ ಸರ್, ಈ ಕೇಂದ್ರ ಸರ್ಕಾರ ಏನಂತ ಸ್ವಲ್ಪ ಈ ರಾಜ್ಯ ಸರ್ಕಾರ ಮಾಡ್ಬೋದಲ್ಲ ಸರ್, ಟ್ಯಾಕ್ಸ್ ಕಡಿಮೆ ಮಾಡ್ಬೋದಲ್ಲ ಅವರು. ಟ್ಯಾಕ್ಸ್ ಕಡಿಮೆ ಕೇಂದ್ರ ಸರ್ಕಾರ ಮೇಲೆ ಇದು ಮಾಡ್ತಾರ, ಅದೇ ಮಾಡ್ತಾರ. ಈಗ ಅದನ್ನ ತಂದುಕೊಟ್ಟದ ಬಹಳ ಇದ್ರೆ ಪ್ರಾಚೀನ ದೇಶಗಳಲ್ಲಿ ಬಹಳ ಯುದ್ಧ ನಡೆದ ಇದು ಮಾಡಿ ಬಹಳ ಇದಾಗೈತೆ. ಗ್ಯಾಸ್ ಪೆಟ್ರೋಲ್ ಇದು ತರುವಂದ್ರೆ ಅಂದ್ರಲ್ಲಿ ರಾಜ್ಯಕ್ಕೆ ತರ್ತಾರ ಅಂದ್ರೆ ನಡೆಸಂತ ಒಂದ್ ಮನಿ ನಡೆಸ್ಬೇಕಾದ್ರೆ ಬಹಳ ಪ್ರಾಬ್ಲಮ್ ಇರುತ್ತೆ ಮನಿಗಳು. ನಮ್ಮ ಗ್ಯಾಸ್ ಮನಿ ಇದು ಮಾಡ್ಬೇಕಾರೆ ಅಂತದ್ರಲ್ಲಿ ರಾಜ್ಯಕ್ಕೆಲ್ಲ ಸಪ್ಲೈ ಮಾಡ್ತಾರ ಅಂದ್ಮೇಲೆ ಮತ್ತೆ ಹೆಚ್ಚು ಆಗೋದು ಸ್ವಾಭಾವಿಕ ಇರೋದು. ಆದ್ರೆ ಇವ್ರು ತಾವು ಟ್ಯಾಕ್ಸ್ ಕಡಿಮೆ ಮಾಡ್ಬೋದಲ್ಲ ಅನ್ಸುತ್ತೆ ಗ್ಯಾಸ್ ಇದು.
ಫೈನ್, ಥ್ಯಾಂಕ್ ಯು ಸಿದ್ಧಗಂಗಾ ಅವರೇ ನಿಮ್ಮ ಅಭಿಪ್ರಾಯ ತಿಳಿಸೋದಕ್ಕೆ. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDH++ ಮಸಾಲೆ. ರಾಜ್ಯ ರಾಜಕಾರಣದಲ್ಲಿ ಈಗ ಪರಿಷತ್ ಫೈಟ್ ಜೋರಾಗಿದೆ. ವಿಧಾನ ಪರಿಷತ್ ಚುನಾವಣಾ ಅಖಾಡ ರಂಗೇರಿದೆ. ಕಾಂಗ್ರೆಸ್ ಇಂದ 5 ಅಭ್ಯರ್ಥಿಗಳ ಕದನಕ್ಕೆ ಇಳಿದಿದ್ದಾರೆ. ಆದರೆ ಬಿಜೆಪಿಯಿಂದ ಇನ್ನೂ ಕೂಡ ಅಭ್ಯರ್ಥಿಗಳ ಘೋಷಣೆಯೇ ಆಗಿಲ್ಲ. ಈ ನಡುವೆ ಮೇಲ್ಮನೆಗೆ ಯಾರು ಹೋಗ್ತಾರೆ ಅನ್ನುವಂತಹ ಚರ್ಚೆಯೂ ಕೂಡ ಆಗ್ತಾ ಇದೆ. ಒಂದು ವರದಿ ಇದೆ, ಬಗ್ಗೆ ನೋಡ್ಕೊಂಬ. ರಂಗೇರಿದ ಪರಿಷತ್ ಚುನಾವಣಾ ಅಖಾಡ. ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಗಳ ಘೋಷಣೆ ಯಾವಾಗ? ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಚುನಾವಣಾ ಕದನ ರಂಗೇರ್ತಾ ಇದೆ. ಇದೇ ಜೂನ್ 18ರಂದು 7 ಪರಿಷತ್ ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಕಾಂಗ್ರೆಸ್ ಈಗಾಗಲೇ 5 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ನಾಳೆ ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾದರೂ ಕೂಡ ಬಿಜೆಪಿ ಜೆಡಿಎಸ್ನಿಂದ ಅಭ್ಯರ್ಥಿಗಳು ಯಾರು ಅನ್ನೋದೇ ಇನ್ನೂ ಕೂಡ ಪ್ರಶ್ನೆಯಾಗಿ ಉಳಿದಿದೆ. ಕಾಂಗ್ರೆಸ್ನಿಂದ ಈಗಾಗಲೇ 5 ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಲಾಗಿದೆ. ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರು ಇಬ್ಬರನ್ನ ಮುಂದುವರೆಸಿದೆ. PV ಮೋಹನ್ ಹಾಗೂ ಶಿವಣ್ಣ ಮಳವಳ್ಳಿ ಹಾಗೂ ಸಿಎಂ DKಶಿ ಆಪ್ತ ವಿನಯ್ ಕಾರ್ತಿಕ್ ಸೇರಿ 3 ಹೊಸ ಮುಖಗಳಿಗೆ ಅವಕಾಶ ನೀಡಲಾಗಿದೆ. ಈಗಾಗಲೇ 4 ಕಾಂಗ್ರೆಸ್ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ನಾಳೆ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ನಾಮಪತ್ರ ಸಲ್ಲಿಸಲಿದ್ದಾರೆ. ಆದರೆ ಬಿಜೆಪಿ ಜೆಡಿಎಸ್ನಿಂದ ಅಭ್ಯರ್ಥಿಗಳು ಯಾರು ಅನ್ನೋದು ಇನ್ನೂ ಕೂಡ ಪ್ರಶ್ನೆಯಾಗಿಯೇ ಉಳಿದಿದೆ. ಜೆಡಿಎಸ್ ಶಾಸಕರೊಂದಿಗೆ ದಳಪತಿ ತಂತ್ರಗಾರಿಕೆ. ಮೈತ್ರಿಯಾಗಿ 3ನೇ ಅಭ್ಯರ್ಥಿ ಕಣಕ್ಕಿಳಿಯುವುದು ಫಿಕ್ಸ್. ಯಾವಾಗ ಕಾಂಗ್ರೆಸ್ 5ನೇ ಅಭ್ಯರ್ಥಿಯನ್ನಾಗಿ ವಿನಯ್ ಕಾರ್ತಿಕ್ ಅವರನ್ನ ಕಣಕ್ಕಿಳಿಸ್ತೋ ಆಗಲೇ ಜೆಡಿಎಸ್ ಕೂಡ ರಾಜಕೀಯ ತಂತ್ರಗಾರಿಕೆ ಶುರು ಮಾಡಿತ್ತು. ಇವತ್ತು ಕುಮಾರಸ್ವಾಮಿಯ ತಮ್ಮ ನಿವಾಸದಲ್ಲಿ ಸಭೆ ನಡೆಸಿ ಶಾಸಕರ ಜೊತೆ ಪರಿಷತ್ ಚುನಾವಣೆಗೆ ತಂತ್ರಗಾರಿಕೆ ನಡೆಸಿದ್ರು. ಇದೇ ವೇಳೆ 3ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಬಗ್ಗೆ ಮತಗಳ ಲೆಕ್ಕಾಚಾರ ಕೂಡ ನಡೆಸಿದ್ರು. ಆಗಿಲ್ಲ ಇನ್ನು ಡಿಸ್ಕಷನ್ ಇಲ್ಲಿ ಇದೆ, ಎಲ್ಲ ಶಾಸಕರು ಇದ್ದಾರೆ ಇಲ್ಲಿ. ತಾವು ಕೂಡ ಸ್ಟ್ರಾಂಗ್ ಆಸ್ಪಿರೆಂಟ್ ಇದ್ದೀರಿ. ಆ ಥರ ಏನಿಲ್ಲ, ಅದು ವಾಟ್ ಎವರ್ ದೇ ಡಿಸೈಡ್ ಇಟ್ಸ್ ನಾಟ್ ಪಕ್ಷ ನಿರ್ದೇಶಿಸಿದ್ರೆ ಎಸ್ ಎಸ್ ಅಲ್ಲಲ್ಲ, ಪ್ರಶ್ನೆ ಇದ್ದೇ ಮಾಡೋದು ಇದು ಅಂತೆಲ್ಲ, ಅದು ಯಾವುದಕ್ಕೂ ನನ್ನ ವೈಯಕ್ತಿಕ ತೀರ್ಮಾನ ಅವರಿಗೆ ಹೇಳಿಬಿಟ್ಟಿದ್ದೆ ನಾನು. ಮಾಡಬೇಕಾ ಬೇಡವಾ, ನನ್ನ ಹೆಸರು ಬೇಕಾ, ಯಾವುದಕ್ಕೆ ಬೇಕು ಅಂತ ಎಲ್ಲ ನಾನು ಅವರಿಗೆ ಹೇಳಿಬಿಟ್ಟು ನನ್ನ ಅಭಿಪ್ರಾಯ ಕೊಟ್ಬಿಟ್ಟು ಬಂದಿದ್ದೇನೆ ಅಷ್ಟೇ. ಸದ್ಯ ಜೆಡಿಎಸ್ನಿಂದ BM ಫಾರೂಕ್ ರಮೇಶ್ ಗೌಡ ಹೆಸರು ಮುಂಚೂಣಿಯಲ್ಲಿದೆ. ಇದು ಜೆಡಿಎಸ್ ಲೆಕ್ಕಾಚಾರ ಆದರೆ ಇನ್ನು ಬಿಜೆಪಿಯಲ್ಲಿ ಅಭ್ಯರ್ಥಿಗಳ ಹೆಸರನ್ನ ಸೀಕ್ರೆಟ್ ಆಗಿಯೇ ಇಡಲಾಗಿದೆ. ಹೀಗಾಗಿಯೇ ಕಾಂಗ್ರೆಸ್ನ 5ನೇ ಅಭ್ಯರ್ಥಿಗೆ ಕೌಂಟರ್ ಕೊಡಲು ಬಿಜೆಪಿ ನಾಯಕರ ಜೊತೆಗೂ ಕುಮಾರಸ್ವಾಮಿ ಮಾತುಕತೆ ನಡೆಸಿದ್ದಾರೆ. ವಿಜಯೇಂದ್ರ ಮತ್ತು ಆರ್ ಅಶೋಕ್ ಜೊತೆಗೂ ಮಾತುಕತೆ ನಡೆಸಿ ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ. ನಾಳೆಯ ಒಳಗೆ 2 ಪಕ್ಷದ ನಾಯಕರು ಒಮ್ಮತದ 3ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲಿದ್ದಾರೆ. ನಾಳೆ ಪರಿಷತ್ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕ. ಯಾವುದೇ ಕ್ಷಣದಲ್ಲಾದರೂ ಕೂಡ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಗಳ ಪಟ್ಟಿ ಹೊರಬೀಳಬಹುದು. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಈಗ ವಿಧಾನ ಪರಿಷತ್ನಲ್ಲಿ ಎಷ್ಟು ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ, ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಈ 3 ಪಾರ್ಟಿಗಳ ಲೆಕ್ಕಾಚಾರ ಏನು ಅನ್ನೋದನ್ನ ಸುಲಭವಾಗಿ ಹೇಳ್ಬಿಡ್ತೀವಿ. ನೋಡಿ, ವಿಧಾನ ಪರಿಷತ್ನಲ್ಲಿ ಸದ್ಯಕ್ಕೆ 7 ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ ವೀಕ್ಷಕರೇ. ಒಬ್ಬ ಅಭ್ಯರ್ಥಿ ಗೆಲ್ಲಬೇಕು ಅಂತಂದ್ರೆ 29 ಮತಗಳು ಬೇಕಾಗುತ್ತೆ. ಅಂದ್ರೆ 29 ಶಾಸಕರು ವೋಟ್ ಮಾಡಬೇಕು. ಕಾಂಗ್ರೆಸ್ನ ಸಂಖ್ಯಾಬಲ ಎಷ್ಟಿದೆ ಸದ್ಯ ಹೌಸಲ್ಲಿ? 138 ಇದೆ. ಇದು ಪಕ್ಷೇತರರು ಸೇರಿಕೊಂಡು ಎಷ್ಟು? 138. ಅಲ್ಲಿಗೆ ಕಾಂಗ್ರೆಸ್ನಲ್ಲಿ 4 ಗೆಲುವಿಗೆ 112 ಮತಗಳು ಬೇಕಾಗುತ್ತೆ. 4 ಜನ ಗೆಲ್ಲಬೇಕು ಅಂತಂದ್ರೆ ಅವರು 5ನೇ ಕ್ಯಾಂಡಿಡೇಟ್ ಅನ್ನು ಹಾಕ್ಬಿಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ 4 ಅಭ್ಯರ್ಥಿಗಳ ಗೆಲುವು ಬಹಳ ಸುಲಭ, ಗೆದ್ದು ಬಿಡ್ತಾರೆ. ಇನ್ನು 1 ಕ್ಯಾಂಡಿಡೇಟ್, 5ನೇ ಕ್ಯಾಂಡಿಡೇಟ್ ಅನ್ನು ಹಾಕಿದಾರಲ್ಲ, ಆ ಗೆಲುವಿಗೆ ಸ್ವಲ್ಪ ಲೆಕ್ಕಾಚಾರ ಹಾಕಬೇಕಾಗತ್ತೆ. ಅಂದ್ರೆ ಈ 4 ಕ್ಯಾಂಡಿಡೇಟ್ಗಳನ್ನ ಗೆಲ್ಲಿಸಿ ಕಾಂಗ್ರೆಸ್ನಲ್ಲಿ ಉಳಿಯೋದು ಎಷ್ಟು ಮತ ಅಂತಂದ್ರೆ 26 ಶಾಸಕರ ಮತಗಳು ಉಳಿಯುತ್ತೆ. ಅಲ್ಲಿಗೆ ಇನ್ನು 3 ಬೇಕಾಗುತ್ತೆ. ಸೊ 26 ಶಾಸಕರ ಜೊತೆಗೆ 3 ಬಿಜೆಪಿ ಉಚ್ಚಾಟಿತರ ಬೆಂಬಲ ಸಿಗುವ ಸಾಧ್ಯತೆ ಇದೆ. ಆ ಮತಗಳನ್ನು ತಗೊಳ್ಳೋದಕ್ಕೆ ಇವರು ಪ್ರಯತ್ನ ಮಾಡ್ತಾರೆ. ಯಾರು? ST ಸೋಮಶೇಖರ್ ಇದ್ದಾರೆ, ಶಿವರಾಮ್ ಹೆಬ್ಬಾರ್ ಇದ್ದಾರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಇದ್ದಾರೆ. ಅವರು 3 ಮತಗಳನ್ನ ಇವರು ತಗೊಳ್ಳೋ ಪ್ರಯತ್ನ ಮಾಡಬಹುದು. ಇನ್ನು ಕಾಂಗ್ರೆಸ್ 5ನೇ ಅಭ್ಯರ್ಥಿಯ ಗೆಲುವಿಗೆ 29 ಮತಗಳು ಸಿಗುತ್ತೆ. ಅವರು ಉಳಿದಿರೋದು 26 ಪ್ಲಸ್ ಈ 3 ಅಲ್ಲಿಗೆ ಹೋದರೆ. ಈ ಕಡೆ ಬಿಜೆಪಿ ವಿಚಾರಕ್ಕೆ ಬಂದ್ರೆ, ಬಿಜೆಪಿಯಲ್ಲಿ ಒಟ್ಟು 63 ಶಾಸಕರ ಮತ ಇದೆ ವೀಕ್ಷಕರೇ, 63 ಇದೆ. 2 ಬಿಜೆಪಿ ಅಭ್ಯರ್ಥಿಗಳ ಗೆಲುವಿಗೆ
58 ಮತಗಳು ಬೇಕಾಗುತ್ತೆ. ಅಲ್ಲಿಗೆ ಇನ್ನೆಷ್ಟು ಉಳಿಯಿತು? 5 ಉಳಿಯಿತು. BJPಯಿಂದ 2 ಅಭ್ಯರ್ಥಿಗಳ ಗೆಲುವು ಸುಲಭ ಆಗುತ್ತೆ. ಈ ಕಡೆ JDSನವ್ರ ವಿಚಾರಕ್ಕೆ ಬಂದರೆ ಅವ್ರ ಹತ್ರ 17 ಇದೆ, ಪ್ಲಸ್ ಈ GT ದೇವೇಗೌಡರು ಸೇರಿದರೆ 18 ಮತಗಳಾಗುತ್ತೆ. BJPಯಲ್ಲಿ ಉಳಿಯುವಂಥ ಮತಗಳು ಎಷ್ಟು? 5. ಅವರು 2 ಕ್ಯಾಂಡಿಡೇಟನ್ನು ಗೆಲ್ಲಿಸಿ ಇನ್ನ 5 ಮತಗಳು BJPಯಲ್ಲಿ ಉಳಿಯುತ್ತೆ. ಈ ಕಡೆ JDSನವ್ರದ್ದು ಎಷ್ಟು ಉಳಿಯುತ್ತೆ? 18. 18 ಪ್ಲಸ್ 5 ಎಷ್ಟು? 23. 23 ಮತಗಳು ಉಳಿದ್ರು ಇನ್ನೂ 6 ಮತಗಳು ಬೇಕಾಗುತ್ತಲ್ಲ. JDS ಅಭ್ಯರ್ಥಿಯ ಗೆಲುವಿಗೆ 6 ಮತಗಳ ಕೊರತೆ ಆಗುತ್ತೆ. ಇದನ್ನ ಹೇಗೆ ಕುಮಾರಸ್ವಾಮಿ ಅವರು ಲೆಕ್ಕಾಚಾರ ಹಾಕಿ ರಣತಂತ್ರ ರೂಪಿಸಿ ಆ 6 ಮತಗಳನ್ನ ತಮ್ಮ ಕ್ಯಾಂಡಿಡೇಟ್ಗೆ ಬೀಳಿಸ್ತಾರೆ? ಅದು ಪ್ರಶ್ನೆ ಆಗುತ್ತೆ. ಸೊ ಈಗ JDSನವ್ರು ಏನಾದರೂ ಮತ್ತೊಂದು ಕ್ಯಾಂಡಿಡೇಟನ್ನು ಹಾಕಿಬಿಟ್ರು ಅಂತಂದ್ರೆ, ತಮ್ಮ ಕ್ಯಾಂಡಿಡೇಟ್ನ ಅಖಾಡಕ್ಕೆ ಇಳಿಸಿದ್ರೆ, ಅಲ್ಲಿ ಕಾಂಗ್ರೆಸ್ನವರಿಗೆ 5ನೇ ಕ್ಯಾಂಡಿಡೇಟನ್ನು ಗೆಲ್ಲಿಸೋದಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಈ ಕಡೆ BJPಯವರು 2ರನ್ನ ಗೆಲ್ಲಿಸ್ತಾರೆ. JDSನಿಂದ 3ನೇ ಕ್ಯಾಂಡಿಡೇಟ್ ಅಖಾಡಕ್ಕೆ ಇಳಿದ್ರೆ ಅವರಿಬ್ಬರೂ ಸೇರಿಕೊಂಡು ವೋಟ್ ಮಾಡಿದ್ರು ಕೂಡ ಇನ್ನೂ 6 ಮತಗಳು ಬೇಕಾಗುತ್ತೆ JDS ಕ್ಯಾಂಡಿಡೇಟ್ಗೆ. ಆ 6 ಮತಗಳನ್ನು ಎಲ್ಲಿಂದ ತೊಗೊಂಡ್ಬರ್ತಾರೆ, ಯಾರಿಂದ ಹಾಕಿಸ್ತಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ನೋಡೋಣ ಏನ್ ಮಾಡ್ತಾರೆ ಅಂತ ಹೇಳಿದ್ರು. ನೆಕ್ಸ್ಟ್ ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ವಿಧಾನ ಪರಿಷತ್ ಜೊತೆಗೆ ರಾಜ್ಯಸಭೆ ಚುನಾವಣಾ ಅಖಾಡ ಕೂಡ ರಂಗೇರಿದೆ. ಕರ್ನಾಟಕದ ಒಟ್ಟು 4 ಸ್ಥಾನಗಳು ತೆರವಾಗಿದ್ದು ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ಆದರೆ ಮೈತ್ರಿ ಅಭ್ಯರ್ಥಿ ಯಾರು ಅನ್ನೋದೇ ಇನ್ನೂ ಕೂಡ ಇಲ್ಲಿ ಪ್ರಶ್ನೆಯಾಗಿ ಉಳಿದಿದೆ. ರಾಜ್ಯಸಭಾ ಚುನಾವಣೆ ಕದನ ರಂಗೇರ್ತಾ ಇದೆ. ಜೂನ್ 18ರಂದು ರಾಜ್ಯಸಭಾ ಎಲೆಕ್ಷನ್ಗೆ ಅಖಾಡ ಸಿದ್ಧವಾಗಿದೆ. ಸದಸ್ಯರ ನಿವೃತ್ತಿಯಿಂದ ಕರ್ನಾಟಕದ ಒಟ್ಟು 4 ಸ್ಥಾನಗಳು ತೆರವಾಗಲಿದ್ದು ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಎಐಸಿಸಿ ಮಾಧ್ಯಮ ವಿಭಾಗದ ಅಧ್ಯಕ್ಷ ಪವನ್ ಖೇರಾ, ಮುಸ್ಲಿಂ ಕೋಟಾದಡಿ ಮನ್ಸೂರ್ ಅಲಿ ಖಾನ್ ನಾಮಪತ್ರ ಸಲ್ಲಿಸಿ ಅಖಾಡಕ್ಕೆ ಧುಮುಕಿದ್ದಾರೆ. ನಾಳೆ ರಾಜ್ಯಸಭೆಗೆ ನಾಮಪತ್ರ ಸಲ್ಲಿಸಲು ಕೊನೆ ದಿನಾಂಕ. ಮೈತ್ರಿಯಿಂದ ಅಭ್ಯರ್ಥಿಗಳ ಘೋಷಣೆ ಯಾವಾಗ? ಕಾಂಗ್ರೆಸ್ ಏನೋ ರಾಜ್ಯಸಭೆಗೆ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ಆದರೆ ಬಿಜೆಪಿ JDS ಮೈತ್ರಿಯಲ್ಲಿ ರಾಜ್ಯಸಭಾ ಟಿಕೆಟ್ ಜಟಾಪಟಿ ಮುಂದುವರಿತಾನೆ ಇದೆ. ನಾಳೆ ನಾಮಪತ್ರ ಸಲ್ಲಿಸಲು ಕೊನೆ ದಿನವಾಗಿದ್ರೂ ಮೈತ್ರಿಯಿಂದ ಅಭ್ಯರ್ಥಿಗಳ ಘೋಷಣೆಯೇ ಆಗಿಲ್ಲ. ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ವತಿಯಿಂದ ರಾಜ್ಯಸಭೆಗೆ 3 ಜನ, ನಿನ್ನೆ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಇವತ್ತು ಪವನ್ ಖೇರಾ ಅವರವರು ಮತ್ತು ಮನ್ಸೂರ್ ಅಲಿ ಖಾನ್ ರವರು ರಾಜ್ಯಸಭೆಗೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ರಾಜ್ಯಸಭೆ ಸ್ಥಾನಕ್ಕೆ ಬಿಜೆಪಿಯಲ್ಲಿ 3 ಹೆಸರು ಚಾಲ್ತಿಯಲ್ಲಿದೆ. ಮಾಜಿ ಸಿಎಂ DV ಸದಾನಂದಗೌಡ ಹಾಗೂ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಹೆಸರು ಮುಂಚೂಣಿಯಲ್ಲಿ ಕೇಳಿಬರ್ತಾ ಇದೆ. ಇವರ ಜೊತೆ ಪಕ್ಷದ ನಿಷ್ಠಾವಂತ ಸಂಘಟನಾ ಚತುರ ನಿರ್ಮಲ್ ಕುಮಾರ್ ಸುರಾನಾ ಹೆಸರು ಕೂಡ ರೇಸ್ನಲ್ಲಿದೆ. ರಾಜ್ಯ ಸಭೆಗೆ ಈಗಿರುವಂಥ ಚುನಾವಣಾ ಸಂದರ್ಭದಲ್ಲಿ ಒಂದು ಅಪೇಕ್ಷಿತ ಅಂತ ಬೇರೆಯವರು ಕೇಳಿದಾಗ ಹೌದು ಅಪೇಕ್ಷಿತ ಹೌದು. ಆದರೆ ಅದಕ್ಕೆ ಬೇಕಾಗಿ ಎಲ್ಲೋ ಹೋಗಿ ಲಾಬಿ ಮಾಡುವಂಥದ್ದು, ಅದಕ್ಕೆ ಬೇಕಾಗಿ ಎಲ್ಲೋ ದೊಡ್ಡವರ ಹಿಂದೆ ತಿರುಗುವಂಥದ್ದು, ಇದನ್ನೆಲ್ಲ ನಾನು ಮಾಡಲ್ಲ. ನಾನು ಹೇಳಿಬಿಟ್ಟಿದ್ದೀನಿ. ಹೌದು, JDSನಿಂದ ಮಾಜಿ ಪ್ರಧಾನಿ ಹೆಸರು ಪ್ರಸ್ತಾಪ. ಇತ ಮೈತ್ರಿ ಮಿತ್ರ JDS ಕೂಡ ರಾಜ್ಯಸಭೆ ಅಖಾಡದಲ್ಲಿ ತನ್ನದೇ ಆದಂತಹ ಲೆಕ್ಕಾಚಾರದಲ್ಲಿ ಮುಳುಗಿದೆ. ಮೈತ್ರಿಕೂಟದ ವತಿಯಿಂದ ಮಾಜಿ ಪ್ರಧಾನಿ HD ದೇವೇಗೌಡರ ಹೆಸರು ಮುಂಚೂಣಿಯಲ್ಲಿದೆ. ಸರ್, ಈಗ ರಾಜ್ಯಸಭೆಗೆ ನಾಳೆ ಬಿಜೆಪಿಯಿಂದ ಸುಮಲತಾ ಅಂಬರೀಶ್ ಹಾಗೂ JDSನಿಂದ ಮಾಜಿ ಪ್ರಧಾನಿ ದೇವೇಗೌಡರ ನಡುವೆ ಫೈಟ್ ಶುರುವಾಗಿದೆ. ಅಂತಿಮವಾಗಿ ಯಾರಿಗೆ ರಾಜ್ಯಸಭೆ ಟಿಕೆಟ್ ಸಿಗುತ್ತೆ ಅನ್ನೋದು ಕುತೂಹಲವನ್ನು ಮೂಡಿಸಿದೆ. ಆದರೆ ಹೈಕಮಾಂಡ್ ಬೇರೆಯದ್ದೇ ಲೆಕ್ಕಾಚಾರವನ್ನು ಹಾಕಿಕೊಂಡಿದೆ. ರಾಜ್ಯಸಭೆ ದಂಗಲ್, ಹೈಕಮಾಂಡ್ ಮಾಸ್ಟರ್ ಪ್ಲಾನ್. ಮಹಾರಾಷ್ಟ್ರದಿಂದ ದೊಡ್ಡಗೌಡರ ಎಂಟ್ರಿಗೆ ಪ್ಲಾನ್. ರಾಜ್ಯಸಭಾ ಟಿಕೆಟ್ ಜಟಾಪಟಿಗೆ ಮದ್ದರಿಯೋಕೆ ಬಿಜೆಪಿ ಹೈಕಮಾಂಡ್ ಮತ್ತೊಂದು ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ. ರಾಜ್ಯದ ಬಿಜೆಪಿ ನಾಯಕರಿಗೆ ಕರ್ನಾಟಕದಿಂದಲೇ ರಾಜ್ಯಸಭೆಗೆ ಕಳುಹಿಸುವಂತಹ ಲೆಕ್ಕಾಚಾರ ಹಾಕಿಕೊಂಡಿದೆಯಂತೆ. ಮೈತ್ರಿ ಮಿತ್ರರಾಗಿರುವಂತಹ ಮಾಜಿ ಪ್ರಧಾನಿ ದೇವೇಗೌಡರವರನ್ನ ಮಹಾರಾಷ್ಟ್ರದ ಕೋಟಾದಿಂದ ರಾಜ್ಯಸಭೆಗೆ ಕಳುಹಿಸಲು ಪ್ಲಾನ್ ಮಾಡಿದೆಯಂತೆ. ಖಂಡಿತ ಇದೆ. ಅವ್ರನ್ನ ಆಯ್ಕೆ ಮಾಡಬೇಕು ಅನ್ನೋ ಒತ್ತಾಯನೂ ಕೂಡ ನಮ್ದಿದೆ, ನಿರೀಕ್ಷೆನಲ್ಲೂ ಕೂಡ ನಾವಿದ್ದೇವೆ. ಎಲ್ಲಿಂದನೋ ಮಾಡಿದ್ರೆ ಸೂಕ್ತ ಅಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ರಾಜ್ಯದಿಂದನೇ. ಯಾಕೆಂದ್ರೆ ಅವ್ರು ಯಾವತ್ತೂ ಕೂಡ ಇಂದ್ಲು ಬಾಗಿಲಿಂದ ಬಂದಂಥವ್ರಲ್ಲ. ಮತ್ತೆ ಅವರು ನಮ್ಮ ರಾಜ್ಯದಲ್ಲ ಪ್ರತಿಪಾದನೆ ಮೊದಲನೇದಾಗಿ ಇಟ್ಕೊಂಡು ಅವರು ಇಡೀ ರಾಷ್ಟ್ರವನ್ನು ಅವರು ಪ್ರತಿನಿಧಿಸ್ತಕ್ಕಂಥವ್ರು. ಹಾಗಾಗಿ ಖಂಡಿತ ಕರ್ನಾಟಕದಿಂದನೇ ಅವ್ರ ಆಯ್ಕೆ ಆಗಬೇಕು ಅನ್ನೋದು ನಮ್ಮ ಒತ್ತಾಯ.
ನಾಳೆ ರಾಜ್ಯಸಭೆ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿದ್ರೂ ಮೈತ್ರಿಯಿಂದ ಅಭ್ಯರ್ಥಿಗಳ ಘೋಷಣೆಯಾಗಿಲ್ಲ. ಹೈಕಮಾಂಡ್ ನಡೆ ನಿಜಕ್ಕೂ ಕುತೂಹಲವನ್ನು ಮೂಡಿಸಿರುವಂತೂ ಸುಳ್ಳಲ್ಲ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಈಗ ನಾಮಿನೇಷನ್ಗೆ ನಾಳೆ ಲಾಸ್ಟ್ ಡೇಟ್ ಆಗಿದೆ. ಈ ಕಡೆ ಮೈತ್ರಿ ಅಭ್ಯರ್ಥಿ ಯಾರು ಅಂತ ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ. ಇದಕ್ಕೆ ಕಾರಣ ಏನು ಅಂತಂದ್ರೆ, ದೇವೇಗೌಡರು ಇದ್ದಾರೆ ರೇಸಲ್ಲಿ, ಸುಮಲತಾ, ಸದಾನಂದ ಗೌಡರು. ಸೊ ದೇವೇಗೌಡರನ್ನೇ ಕಳಿಸೋದಾ ಅಥವಾ ಇವರಿಬ್ಬರನ್ನ ಒಬ್ಬರ ಆಯ್ಕೆ ಮಾಡಿ ಕಳಿಸೋದಾ ಅನ್ನೋಂಥ ಪ್ರಶ್ನೆ ಇರುವ ಹಿನ್ನೆಲೆ ಒಂದು ಹೊಸ ಚರ್ಚೆ ಈಗ ನಡೀತಾ ಇದೆ. ಏನು ಅಂತಂದ್ರೆ, ಮಹಾರಾಷ್ಟ್ರದಿಂದ ದೊಡ್ಡಗೌಡರನ್ನ ರಾಜ್ಯಸಭೆ ಕಳಿಸ್ತಾರಾ ಅಂತ ಹೇಳಿ. ಮಹಾರಾಷ್ಟ್ರದಿಂದ ರಾಜ್ಯಸಭೆಗೆ ದೇವೇಗೌಡರನ್ನ ಆಯ್ಕೆ ಮಾಡುವ ಸಾಧ್ಯತೆ ಇದೆಯಾ ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. ಸೊ ಇದೇ ವಿಚಾರವಾಗಿ ಈಗ JDS ಹಾಗೂ BJP ನಾಯಕರು ಚರ್ಚೆಯನ್ನೂ ಮಾಡ್ತಾ ಇದ್ದಾರಂತೆ. ಆದರೆ ಇದಕ್ಕೆ ಹಲವು ರೀತಿಯ ನ್ಯೂನತೆಗಳಿದೆ, ಪ್ರಶ್ನೆಗಳಿದೆ, ಸವಾಲುಗಳು ಎದುರಾಗಬಹುದು. ಮಹಾರಾಷ್ಟ್ರದಿಂದ ಆಯ್ಕೆಯಾದರೆ ಕರ್ನಾಟಕದ ಧ್ವನಿಗೆ ಹಿನ್ನಡೆಯಾಗುತ್ತೆ. ಕಾವೇರಿ ಕೃಷ್ಣಾ ನದಿಯ ನೀರು ಹಂಚಿಕೆಯ ಬಗ್ಗೆ ರಾಜ್ಯದ ಧ್ವನಿಯೇ ಕುಗ್ಗಬಹುದು. ದೇವೇಗೌಡರೇ ಮಹಾರಾಷ್ಟ್ರದಿಂದ ಆಯ್ಕೆ ಆಗ್ಬಿಟ್ರು ಅಂತಂದ್ರೆ ರಾಜ್ಯದ ಪರವಾಗಿ ಧ್ವನಿ ಎತ್ತೋರು ಯಾರು? ಆ ಸಂದರ್ಭದಲ್ಲಿ ದೇವೇಗೌಡರಿಗೆ ಒಂದು ರೀತಿ ಧರ್ಮ ಸಂಕಟವೂ ಎದುರಾಗಬಹುದು. ರಾಜ್ಯದ ಪರವಾಗಿ ಮಾತಾಡಬೇಕು ಅಂದ್ರೆ ಮಹಾರಾಷ್ಟ್ರದಿಂದ ಆಯ್ಕೆ ಆಗಿರ್ತಾರಲ್ಲ, ಕರ್ನಾಟಕದ ಕೋಟಾದಡಿ ಧ್ವನಿ ಎತ್ತೋದಕ್ಕೆ ಮಿತಿ ಎದುರಾಗಬಹುದು. ದೇವೇಗೌಡರ ಆಯ್ಕೆ ಬಗ್ಗೆ ವಿರೋಧ ಪಕ್ಷಗಳು ಟೀಕೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ರಾಜ್ಯದ ಅಸ್ಮಿತೆಗೆ ಹೋರಾಡುವ ನಾಯಕರೇ ಬೇರೆ ರಾಜ್ಯದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ದೇವೇಗೌಡರನ್ನ ನಿಮ್ಮ ಪಾರ್ಟಿಯಿಂದ ರಾಜ್ಯಸಭೆ ಕಳಿಸ್ಕೊಡೋದಕ್ಕಾಗ್ಲಿಲ್ಲ ನಿಮಗೆ ಅಂತ ಹೇಳಿ ಇಕ್ಕಟ್ಟಿಗೆ ಸಿಲುಕಿಸುವಂತ ಕೆಲಸವನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಾಂಗ್ರೆಸ್ ನಾಯಕರು ಇದನ್ನ ರಾಜಕೀಯ ಅಸ್ತ್ರವಾಗಿ ಪಕ್ಕಾ ಬಳಸ್ತಾರೆ. ಇನ್ನ ಮಹಾರಾಷ್ಟ್ರ ರಾಜಕಾರಣದ ಮೇಲೂ ಕೂಡ ಇದು ಪರಿಣಾಮ ಬೀರುವ ಸಾಧ್ಯತೆ ಇದೆ. ದೇವೇಗೌಡರನ್ನ ರಾಜ್ಯಸಭೆಗೆ ಮಹಾರಾಷ್ಟ್ರದಿಂದ ಕಳಿಸ್ಬೇಕು ಅಂತ ಇವರೇನಾದ್ರೂ ಚರ್ಚೆ ಮಾಡಿದ್ದಾರೆ. ಇನ್ನ ಬೇರೆ ರಾಜ್ಯದ ನಾಯಕರಿಗೆ ಅವಕಾಶ ನೀಡಿದ್ದಾರೆ ಅಂತ ಅಸಮಾಧಾನ ಮಹಾರಾಷ್ಟ್ರದಲ್ಲಿಯೂ ಕೂಡ ಆರಂಭ ಆಗ್ಬಿಡುತ್ತೆ. ನಮ್ಮಲ್ಲೇ ಹಲವು ಅರ್ಹ ಅಭ್ಯರ್ಥಿಗಳಿದ್ದಾರೆ, ದೇವೇಗೌಡರನ್ನ ಅವರ ರಾಜ್ಯದಿಂದ ಅವ್ರ ಪಾರ್ಟಿಯವರು ಕಳಿಸ್ಕೊಳ್ಳಿ, ನಮ್ಮ ರಾಜ್ಯದಲ್ಲಿ ನಮ್ಮ ಪಾರ್ಟಿಯವರಿಗೆ ನೀವು ಆದ್ಯತೆಯನ್ನ ಕೊಡಬೇಕು, ಅದನ್ನ ಯಾಕೆ ಮಾಡಲಿಲ್ಲ ಅಂತ ಅಲ್ಲಿನ ನಾಯಕರು ಅವ್ರನ್ನ ಪ್ರಶ್ನೆ ಮಾಡಬಹುದು. ಈ ರೀತಿ ಅಸಮಾಧಾನಗಳು ಕೂಡ ಎದ್ದೇಳಬಹುದು. ಇನ್ನು ಬಹಳ ಮುಖ್ಯವಾಗಿ ಬೆಳಗಾವಿ ಗಡಿ ವಿವಾದಗಳ ಬಗ್ಗೆ ಧ್ವನಿ ಎತ್ತಲಾಗದಂತಹ ಪರಿಸ್ಥಿತಿ ಎದುರಾಗುತ್ತೆ. ಮಹಾರಾಷ್ಟ್ರದಿಂದ ರಾಜ್ಯಸಭೆಗೆ ದೇವೇಗೌಡರನ್ನ ಕಳಿಸ್ಕೊಟ್ರೆ ಇದಕ್ಕಿಂತ ಬಹಳ ಮುಖ್ಯವಾಗಿ ಸೂಕ್ಷ್ಮ ವಿಷಯಗಳಲ್ಲಿ ದೇವೇಗೌಡರಿಗೆ ಮುಜುಗರ ಆಗುವ ಸಾಧ್ಯತೆ ಇರುತ್ತೆ. ನೋಡಿ, ಇಂಥ ವಿಚಾರಗಳು ಆಬ್ವಿಯಸ್ಲಿ ಚರ್ಚೆಗೆ ಬರುತ್ತೆ. ಅವಾಗ ದೇವೇಗೌಡರು ಮಾತಾಡ್ಬೇಕಂದ್ರೆ ಏನು ಮಾತಾಡ್ಬೇಕು? ಅವರು ಬೆಳಗಾವಿ ವಿಚಾರ ಬಂತು ಅಂತ ಇಟ್ಕೊಳ್ಳಿ ಚರ್ಚೆಗೆ, ಮಹಾರಾಷ್ಟ್ರದಿಂದ ರಾಜ್ಯಸಭೆಗೆ ಹೋಗಿರ್ತಾರೆ. ಅಲ್ಲಿ ಯಾರನ್ನ ಮೇಲ್ಗಟ್ಟು ಮಾತಾಡಬೇಕು? ರಾಜ್ಯವನ್ನ ಅಥವಾ ತನ್ನನ್ನು ಆಯ್ಕೆ ಮಾಡಿ ಕಳಿಸ್ತಂತ ಮಹಾರಾಷ್ಟ್ರ ರಾಜ್ಯದ ಪರವಾಗಿಯಾ? ಇನ್ನು ಕೃಷ್ಣಾ ಕಾವೇರಿ ವಿಚಾರ ಬಂದಾಗ, ಈ ನೀರಿನ ವಿಚಾರಕ್ಕೆ ಬಂದಾಗ ಮಹಾರಾಷ್ಟ್ರದವರು ಮತ್ತು ನಮ್ಮ ರಾಜ್ಯದ ನಡುವೆ ಹಲವು ರೀತಿಯ ಚರ್ಚೆಗಳು ಆಗ್ತಾನೆ ಇರುತ್ತೆ. ಅವಾಗ ಯಾರ ಪರವಾಗಿ ನಿಲ್ಲಬೇಕು? ಹೀಗೆ ಹಲವು ಸೂಕ್ಷ್ಮ ವಿಷಯಗಳಿವೆ. ಸೊ ಈ ಸೂಕ್ಷ್ಮ ವಿಷಯಗಳಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಮುಜುಗರ ಆಗುವ ಸಾಧ್ಯತೆ ಇರುತ್ತೆ. ಹಿಂಗಾಗಿ ಈಗಾಗಲೇ JDSನವ್ರು ಹೇಳ್ತಾ ಇದ್ರಲ್ಲ, ನಮ್ಮ ರಾಜ್ಯದಿಂದಲೇ ಅವರನ್ನ ಕಳಿಸ್ಬೇಕು ಅನ್ನುವಂತಹ ಮನವಿಯನ್ನ ನಾವು ಮಾಡಿದ್ದೇವೆ. ಆ ಪ್ರಕಾರವಾಗಿ BJPಯವರು ಒಪ್ಕೋತಾರೆ, ಖಂಡಿತವಾಗಿ ಈ ಸಾರಿಯೂ ಕೂಡ ಅವಕಾಶ ಕೊಡ್ತಾರೆ ಅನ್ನುವಂಥ ನಂಬಿಕೆ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ BJPಯವರು ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಇವತ್ತು ರಾತ್ರಿ ಅಷ್ಟೊತ್ತಿಗೆ ಫೈನಲ್ ಆಗಬೇಕು, ಯಾಕಂದ್ರೆ ನಾಳೆ ನಾಮಿನೇಷನ್ಗೆ ಲಾಸ್ಟ್ ಡೇಟ್. ನೋಡೋಣ ಯಾರನ್ನ ಕಳಿಸ್ತಾರೆ ಅಂತ. ನೆಕ್ಸ್ಟ್, ಇನ್ನ ಕಾಂಗ್ರೆಸ್ನಲ್ಲಿ DK ಶಿವಕುಮಾರ್ ಸಂಪುಟ ಸೇರುವುದಕ್ಕೆ ಲಾಬಿ ಜೋರಾಗ್ತಾ ಇದೆ. ಶಾಸಕರ ಪರವಾಗಿ ಈಗ ಸ್ವಾಮೀಜಿಗಳು ಅಖಾಡಕ್ಕಿಳಿದಿದ್ದಾರೆ. ತಮ್ಮ ಸಮುದಾಯದ ನಾಯಕರ ಪರ ಬ್ಯಾಟ್ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಸಿಎಂ ಪಟ್ಟವನ್ನ ಅಲಂಕರಿಸಿದ್ದಾಯಿತು. ಹೊಸ ಸಂಪುಟ ರಚನೆಯಾಗಿದ್ದೂ ಆಯಿತು. 14 ಸಚಿವರು ಪ್ರಮಾಣವಚನ ಸ್ವೀಕರಿಸಿ ಕೆಲಸ ಶುರು ಮಾಡಿದ್ದು ಕೂಡ ಆಯಿತು. ಖಾತೆಗಾಗಿ ಸಿಡಿದೆದ್ದ ರಾಮಲಿಂಗಾರೆಡ್ಡಿ, ಮುನಿಯಪ್ಪ ಸಂಧಾನ ಮಾಡಿದ್ದು ಕೂಡ ಆಯಿತು. ಈಗ ಕಾಂಗ್ರೆಸ್ನಲ್ಲಿ ಸಂಪುಟ 2.0 ತಲೆಬಿಸಿ ಶುರುವಾಗಿದೆ ನೋಡಿ. ಮೊದಲನೇ ಹಂತದ ಕ್ಯಾಬಿನೆಟ್ನಲ್ಲಿ ಮಂತ್ರಿಗಿರಿಯಿಂದ ವಂಚಿತರಾದ ಶಾಸಕರು ಈಗ ಸಚಿವ ಸ್ಥಾನಕ್ಕೆ ಲಾಬಿ ಮಾಡುತ್ತಿದ್ದಾರೆ. ತಮ್ಮ ಸಮುದಾಯದ ನಾಯಕರ ಪರ ಸ್ವಾಮೀಜಿಗಳು ಕೂಡ ಅಖಾಡಕ್ಕೆ ಇಳಿದಿದ್ದಾರೆ. ಒಕ್ಕಲಿಗ ಸಮುದಾಯಕ್ಕೆ 5 ಸಚಿವ ಸ್ಥಾನ ನೀಡಿ ಸಿಎಂ DKಶಿಗೆ ನಂಜಾವಧೂತ ಸ್ವಾಮೀಜಿ ಮನವಿ.
ಇನ್ನು ಒಕ್ಕಲಿಗ ಸಮುದಾಯಕ್ಕೆ 4 ರಿಂದ 5 ಸಚಿವ ಸ್ಥಾನ ನೀಡುವಂತೆ ನಂಜಾವಧೂತ ಸ್ವಾಮೀಜಿ ಮನವಿ ಮಾಡಿದ್ದಾರೆ. ಬಾಲಣ್ಣ, ಚಲುವರಾಯಸ್ವಾಮಿ ಇಬ್ಬರೂ ಯಾರ ಜೊತೆ ಇರ್ತಾರೋ ಅವರು ಸಿಎಂ ಆಗ್ತಾರೆ. ಆಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರೂ ಈಗ ಡಿಕೆ ಶಿವಕುಮಾರ್ ಸಿಎಂ ಆಗಿದ್ದಾರೆ. ಒಕ್ಕಲಿಗ ಸಮುದಾಯಕ್ಕೆ ಹೆಚ್ಚು ಸಚಿವ ಸ್ಥಾನ ನೀಡಬೇಕು ಅಂತ ಶ್ರೀಗಳು ಆಗ್ರಹಿಸಿದ್ದಾರೆ. ಬಾಲಕೃಷ್ಣರವ್ರಿಗೆ ಇವರೆಲ್ಲ ಒಂದು ರೀತಿ ಅದೃಷ್ಟವಂತರು ಇವರು. ಅಂದ್ರೆ ಇವ್ರಿಗೆ ಅದೃಷ್ಟ ಕಮ್ಮಿ, ಇವ್ರು ಯಾರ ಜೊತೆ ಇರ್ತಾರೆ ಅವ್ರಿಗೆ ತಿರುಗಿಬಿಡುತ್ತೆ. ಈ ಬಾಲಣ್ಣ, ಚಲುವರಾಯಸ್ವಾಮಿರವರು ಇವ್ರದೊಂದು ಟೀಮ್ ಇದೆ. ಈ ಟೀಮ್ ಯಾವ ಕಡೆ ಟರ್ನ್ ಆಗುತ್ತೆ ಅವರೇ ಮುಖ್ಯಮಂತ್ರಿಗಳಾಗ್ಬಿಡ್ತಾರೆ. ಕುಮಾರಣ್ಣವ್ರ ಜೊತೆ ಇದ್ರು ಕುಮಾರಣ್ಣವ್ರ ಮುಖ್ಯಮಂತ್ರಿ ಆಗ್ಬಿಟ್ರು. ಆಮೇಲೆ ನೋಡಿದ್ರೆ ಶಿವಕುಮಾರ್ ಅವ್ರ ಜೊತೆ ಹೋಗ್ಬಿಟ್ರು. ನಾನು ಹೇಳಿದೆ, ನೀವೆಲ್ಲ ಹೋಗಿದ್ದೀರಾ, ಶಿವಕುಮಾರ್ ಗ್ಯಾರಂಟಿ ಮುಖ್ಯಮಂತ್ರಿ ಆಗ್ತಾರೆ. ಅವ್ರನ್ನೂ ಮುಖ್ಯಮಂತ್ರಿ ಮಾಡಿದ್ರು. ಅದರಿಂದ ಇನ್ನೊಂದು 4 ರಿಂದ 5 ಜನಗಳಿಗಾದ್ರೂ ಕೂಡ ಸಮುದಾಯದ ಮುಖಂಡರುಗಳಿಗೆ ಮಂತ್ರಿ ಒಬ್ಬರು ಮಾಡಬೇಕು ಹಾಗೆ ಅಂತೇಳಿ ಆ ಮೂಲಕ ಈ ನಾಡಿನ ಸೇವೆ ಸಲ್ಲಿಸಲಿಕ್ಕೆ ನಮ್ಮ ಸಮುದಾಯದ ಮುಖಂಡರುಗಳಿಗೆ ಅವಕಾಶ ಕೊಡಬೇಕು. ನೆಕ್ಸ್ಟ್ ಕ್ಯಾಬಿನೆಟ್ನ ವಿಸ್ತೀರ್ಣ ಏನಿದೆ, ವಿಸ್ತರಣೆ ಅದರಲ್ಲಿ ಅವಕಾಶ ಮಾಡಿಕೊಡಬೇಕು. ನಾವೆಲ್ಲರೂ ಡಿಕೆಶಿ ಅವರ ಬೆನ್ನಿಗೆ ನಿಂತಿದ್ದೇವೆ. ಒಕ್ಕಲಿಗ ಸಮುದಾಯಕ್ಕೆ ಹೆಚ್ಚಿನ ಸಚಿವ ಸ್ಥಾನಮಾನವನ್ನ ನೀಡಬೇಕು ಎಂದ ನಂಜಾವಧೂತ ಸ್ವಾಮೀಜಿ ಇವರ ಒಂದು ಬೇಡಿಕೆ ಬಗ್ಗೆ ಶಾಸಕ ಮಾಗಡಿ ಬಾಲಕೃಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ನಾವೆಲ್ಲರೂ ಕೂಡ ಡಿಕೆಶಿ ಅವರ ಬೆನ್ನಿಗೆ ನಿಂತಿದ್ದೇವೆ. ಎಷ್ಟು ಜನ ಮಂತ್ರಿ ಆಗಬೇಕು ಹೈಕಮಾಂಡ್ ತೀರ್ಮಾನಿಸುತ್ತೆ ಎಂದಿದ್ದಾರೆ. ಪರೋಕ್ಷವಾಗಿ ನಾನು ಕೂಡ ಸಚಿವಾಕಾಂಕ್ಷಿ ಎಂಬ ಸಂದೇಶವನ್ನು ರವಾನಿಸಿದ್ದಾರೆ. ನೋಡಿ, ನಾವು ನಮ್ಗೆ ಒಂದು ಸಿದ್ದರಾಮಣ್ಣನವರ ಡಿಕೆ ಶಿವಕುಮಾರ್ ಅವರು ಆಗ್ಬೇಕು ಅಂತಕ್ಕಂಥ ಆಸೆ ಇತ್ತು. ನಮ್ಗೆ ಆ ಆಸೆ ಈಡೇರಿದೆ. ಅದು ಹೈಕಮಾಂಡ್ ಅದ್ರ ಬಗ್ಗೆ ತೀರ್ಮಾನ ತಗೋಬೇಕು. ನಮ್ಗೆ ಎಷ್ಟು ಜನ ಕೊಡ್ತಾರೆ ಮಾಡ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಒಂದು ಒಳ್ಳೆ ಆಡಳಿತ ಕೊಡ್ತಕ್ಕಂಥ ರೀತಿಯಲ್ಲಿ ಒಳ್ಳೆ ಸಚಿವರನ್ನ ಆಯ್ಕೆ ಮಾಡಿ 28ಕ್ಕೆ ನಮ್ಮ ಸರ್ಕಾರ ಬರೋದಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡ್ಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ. ಅದು ಹೈಕಮಾಂಡ್ ಬಿಟ್ಟಂತದ್ದು. ಎಷ್ಟು ಜನ ಕೊಡ್ತಾರೋ, ಎಷ್ಟಕ್ಕೆ ನಿಲ್ಲಿಸ್ತಾರೋ, ಇನ್ನು ಹೆಚ್ಚಿಗೆ ಕೊಡ್ತಾರೋ ಅದು ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ಅದು ಹೈಕಮಾಂಡ್ ನಮ್ಮಲ್ಲಿ ಶಕ್ತಿಯುತವಾಗಿದೆ. ವಿಚಾರನೂ ಕೂಡ ಗೊತ್ತಿದೆ ಅವ್ರಿಗೆ, ರಾಜ್ಯದ ವಿಚಾರಗಳು. ತೀರ್ಮಾನ ತಗೊಳ್ತಾರೆ. ಮಂತ್ರಿಗಿರಿಗೆ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಪಟ್ಟು. ಸಿಎಂ ಡಿಕೆಶಿ ಸರ್ಕಾರದಲ್ಲಿ ಸಚಿವ ಸ್ಥಾನಕ್ಕೆ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಪಟ್ಟು ಹಿಡಿದಿದ್ದಾರೆ. 40 ವರ್ಷಗಳಿಂದ ರಾಜಕಾರಣ ಮಾಡ್ತಾ ಇದ್ದೇನೆ, ನನಗೂ ಕೂಡ ಸಚಿವನಾಗುವ ಅರ್ಹತೆ ಇದೆ ಅಂತ ಮಂತ್ರಿಗಿರಿಗೆ ಬೇಡಿಕೆ ಇಟ್ಟಿದ್ದಾರೆ. ನಮಗೊಂದು ಅವಕಾಶ ಕೊಡಿ, ಒಂದು ಅವಕಾಶ ಕೊಟ್ಟರೆ ನಾವು ಏನು, ನಮಗೊಂದು ನಾನು ಈಗ 3ನೇ ಟರ್ಮ್ ಗೆದ್ದಿದ್ದೀನಿ, 4 ಚುನಾವಣೆ ಎದುರಿಸಿದ್ದೀನಿ, 40 ವರ್ಷಗಳಿಂದ ರಾಜಕಾರಣ ಮಾಡ್ಕೊಂಡ್ಬಂದಿದ್ದೀನಿ. 86ರಿಂದ ನಮ್ಮ ತಂದೆ ತಿರೋದ್ಮೇಲೆ ನಮ್ಮ ಅನುಭವ. ಇನ್ನು ನಾನು ಸಚಿವ ಸ್ಥಾನಕ್ಕೆ ಅಪೇಕ್ಷೆ ಪಡೋನಲ್ಲ ಅಂತ ಹೇಳುತ್ತಲೇ ಯುವಕರಿಗೂ ಕೂಡ ಸಚಿವ ಸ್ಥಾನ ನೀಡಬೇಕು ಅಂತ ಶಾಸಕ ಕುಣಿಗಲ್ ರಂಗನಾಥ್ ಒತ್ತಾಯಿಸಿದ್ದಾರೆ. ಅಷ್ಟೇ ಅಲ್ಲದೆ ಒಕ್ಕಲಿಗ ಸಮುದಾಯಕ್ಕೆ ಹೆಚ್ಚು ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಜೊತೆಗೆ ಸಚಿವ ಜಮೀರ್ಗೆ ಸಚಿವ ಸ್ಥಾನವನ್ನ ನೀಡುವಂತೆ ಆಗ್ರಹಿಸಿದ್ದಾರೆ. ನೋಡಿ, ನಾನಂತೂ ಸಚಿವನಿಗೆ ಅಪೇಕ್ಷೆ ಪಡೋನಲ್ಲ. ಒಂದು ವಿಚಾರ ನನ್ನ ದೃಷ್ಟಿಯಲ್ಲಿ ಏನು ಅಂತಂದರೆ, ಇದೊಂದು ಸಚಿವ ಸ್ಥಾನ ಒಂದು ಜವಾಬ್ದಾರಿ ಸ್ಥಾನ. ಎಲ್ಲ ಒಂದು ಕಡೆ ಹಿರಿಕರಿಗೂ ಒಂದು ಅವಕಾಶ ಕೊಡಬೇಕು, ಯುವಕರಿಗೂ ಒಂದು ಅವಕಾಶ ಕೊಡಬೇಕು. ಅದರಲ್ಲಿ ಇವತ್ತಿನ ದಿನ ನೀವೆಲ್ಲ ಕಂಡಂತೆ ಭಾಳಷ್ಟು ಜನ ಯಂಗ್ಸ್ಟರ್ಸ್ಗಳು ಆಸೆ ಪಟ್ಟಿದ್ದಾರೆ. ಅವ್ರಿಗೂ ಒಂದು ವ್ಯವಸ್ಥೆಯಲ್ಲಿ ಆದಷ್ಟು ಮಿಕ್ಸ್ಚರ್ ಆಫ್ ಸೀನಿಯರ್ಸ್ ಆ್ಯಂಡ್ ಜೂನಿಯರ್ಸ್ ಮಾಡಿ ಸರ್ಕಾರ ನಡೀಲಿಕ್ಕೆ ಅವಕಾಶ ಆಗುತ್ತೆ ಅನ್ನೋದು ಮನೋಭಾವನೆಯಲ್ಲಿ ನಾನು ಸಹ ಇದ್ದೇನೆ. ನಾನೊಬ್ಬ ಒಕ್ಕಲಿಗ ಸಮುದಾಯದನಾಗಿದ್ಕೊಂಡು ಒಕ್ಕಲಿಗ ಸಮುದಾಯಕ್ಕೆ ಸೀಮಿತವಾದಂಥ ಒಂದು ಅವಕಾಶಗಳನ್ನು ಮಾಡಿಕೊಡ್ಬೇಕಂತ ಒತ್ತಾಯ ಮಾಡೋಂಥದ್ರಲ್ಲಿ ನನ್ನ ಧ್ವನಿನೂ ಇದೆ ಅಂತ ಹೇಳಬಲ್ಲೆ. ಇವತ್ತಿನ ದಿನ ಒಬ್ಬ ಹಿರಿಯ ಮುಖಂಡರಾಗಿ ಸಮಾಜದಲ್ಲಿ ಜವಾಬ್ದಾರಿ ತಂದಲ್ಲಿ ಹೋಗುವಂತನಾಗಿ ಕುಣಿಗಲ್ ತಾಲೂಕಿನ ಮಗನಾಗಿದ್ಕೊಂಡು ನಾನು ಇವತ್ತಿನ ದಿನ ನಮ್ಮ ಸರ್ಕಾರಕ್ಕೆ ಅವರನ್ನು ಸಂಪುಟ ಸಚಿವನಾಗಿ ನೋಡಲಿಕ್ಕೆ ಆಸೆ ಪಟ್ಟಿದ್ದೇನೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ವರಿಷ್ಠರು ಅದರ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ನಂದು ಸಹಮತ ಇದೆ ಅಂತ ಹೇಳಲಿಕ್ಕೆ ನಾನು ಶಿವರಾಜ್ ತಂಗಡಿಗೆ ಮತ್ತೊಮ್ಮೆ ಮಂತ್ರಿಯಾಗಲು ಹರಕೆ. ಇನ್ನು ಶಿವರಾಜ್ ತಂಗಡಿಗೆ ಮತ್ತೊಮ್ಮೆ ಮಂತ್ರಿ ಆಗಬೇಕು ಅಂತ ಅವರ ತಾಯಿ ಹುಲಿಗೆಮ್ಮ ಹಾಗೂ ಪತ್ನಿ ವಿದ್ಯಾ ದೇವರ ಬರು ಹೋಗಿದ್ದಾರೆ. ಗಂಗಾವತಿಯ ಮರಳಿ ಗ್ರಾಮದಲ್ಲಿರುವಂತಹ 7 ತಾಯಮ್ಮ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಧಾರವಾಡ ಜಿಲ್ಲೆಗೆ ಸಚಿವ ಸ್ಥಾನಕ್ಕಾಗಿ ಡಿಮ್ಯಾಂಡ್. ಧಾರವಾಡ ಜಿಲ್ಲೆಗೆ ಸಚಿವ ಸ್ಥಾನಕ್ಕಾಗಿ ಕೂಗು ಜೋರಾಗಿದೆ. ಶಾಸಕ ಪ್ರಸಾದ್ ಅಬ್ಬಯ್ಯಗೆ ಸಚಿವ ಸ್ಥಾನ ನೀಡುವಂತೆ ಹಳೆ ಹುಬ್ಬಳ್ಳಿ ವೃತ್ತದಲ್ಲಿ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಹ್ಯಾಟ್ರಿಕ್ ಶಾಸಕ ಪ್ರಸಾದ್ ಅಬ್ಬಯ್ಯ ಅಂತ ಘೋಷಣೆ ಕೂಡ ಕೂಗಿದ್ದಾರೆ. 2ನೇ ಹಂತದಲ್ಲಿ ಡಿಕೆಶಿ ಕ್ಯಾಬಿನೆಟ್ ಸೇರೋಕೆ ಶಾಸಕರು ಹರಸಾಹಸ ಪಡೆದಿದ್ದಾರೆ. ಆದರೆ ಅಂತಿಮವಾಗಿ ಯಾರಿಗೆ ಮಂತ್ರಿಗಿರಿ ಭಾಗ್ಯ ಒಲಿಯುತ್ತೆ ಅನ್ನೋದೇ ಸಸ್ಪೆನ್ಸ್ ಆಗಿ ಉಳಿದುಕೊಂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದಾಗಿತ್ತು ಇವತ್ತಿನ ನಿಮ್ಮ ಧ್ವನಿ ಪ್ರೈಮ್ ನ್ಯೂಸ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.
ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH